ಪಿತನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ. ಯೇಸುವೇ ಸ್ತೋತ್ರ. ಯೇಸುವೇ ವಂದನೆ. ಯೇಸುವೇ ಆರಾಧನೆ. ಯೇಸುವೇ ಮಹಿಮೆ. ಯೇಸುವೇ ಕೃತಜ್ಞತೆ. ಯೇಸುವೇ ಸ್ತೋತ್ರ. 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 ಅಪ್ಪ ತಂದೆಯೇ ಸ್ತೋತ್ರ. ಅಪ್ಪ ತಂದೆಯೇ ಸ್ತೋತ್ರ. ಅಪ್ಪ ತಂದೆಯೇ ಸ್ತೋತ್ರ. ಅಪ್ಪ ತಂದೆಯೇ ವಂದನೆ. ಅಪ್ಪ ತಂದೆಯೇ ಆರಾಧನೆ. ಅಪ್ಪ ತಂದೆಯೇ ಕೃತಜ್ಞತೆ. ಓ ಪವಿತ್ರಾತ್ಮರೇ ಸ್ತೋತ್ರ. ಓ ಪವಿತ್ರಾತ್ಮರೇ ವಂದನೆ. ಓ ಪವಿತ್ರಾತ್ಮರೇ ಆರಾಧನೆ. ಪವಿತ್ರಾತ್ಮರೇ ಬನ್ನಿರಿ. ನಿಮ್ಮ ಭಕ್ತರ ಹೃದಯಗಳನ್ನು ತುಂಬಿರಿ. ನಿಮ್ಮ ಪ್ರೇಮಾಗ್ನಿಯನ್ನು ನಮ್ಮಲ್ಲಿ ಪ್ರಜ್ವಲಗೊಳಿಸಿರಿ. ನಿಮ್ಮ ಶ್ವಾಸವನ್ನು ಊದಿರಿ. ನವ ಜೀವನವು ಉತ್ಪನ್ನವಾಗುವುದು. ಭೂಮಿಯು ಹೊಸದಾಗುವುದು. ಓ ಪವಿತ್ರಾತ್ಮರೇ ಬನ್ನಿರಿ. ಓ ಪವಿತ್ರಾತ್ಮರೇ ನನ್ನಲ್ಲಿ ಬನ್ನಿರಿ. ಓ ಪವಿತ್ರಾತ್ಮರೇ ನನ್ನ ಜೀವಿತದಲ್ಲಿ ಬನ್ನಿರಿ. ನನ್ನ ಜೀವಿತವನ್ನು ಶುದ್ಧೀಕರಿಸಿರಿ. ಓ ಪವಿತ್ರಾತ್ಮರೇ ಬನ್ನಿರಿ. ಓ ಪವಿತ್ರಾತ್ಮರೇ ಬನ್ನಿರಿ. ನನ್ನ ಕುಟುಂಬದಲ್ಲಿ ಬನ್ನಿರಿ. ನನ್ನ ಕುಟುಂಬವನ್ನು ಶುದ್ಧೀಕರಿಸಿರಿ. ಓ ಪವಿತ್ರಾತ್ಮರೇ ಬನ್ನಿರಿ. ನನ್ನ ವಿಚಾರಣೆಯನ್ನು ಶುದ್ಧೀಕರಿಸಿರಿ. ಈ ಲೋಕವನ್ನು ಶುದ್ಧೀಕರಿಸಿರಿ. ಲೋಕದ ಎಲ್ಲ ಕುಟುಂಬಗಳನ್ನು ಶುದ್ಧೀಕರಿಸಿರಿ. ಎಲ್ಲ ವಿಶ್ವಾಸಿಗಳನ್ನು ಶುದ್ಧೀಕರಿಸಿರಿ. ಎಲ್ಲ ಯಾಜಕರನ್ನು ಶುದ್ಧೀಕರಿಸಿರಿ. ಓ ಪವಿತ್ರಾತ್ಮರೇ ಬನ್ನಿರಿ. 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 ನನ್ನಲ್ಲಿ ಬಂದು ವಾಸ ಮಾಡಿರಿ. ನನ್ನ ಚಿಂತನೆಗಳನ್ನು ಶುದ್ಧೀಕರಿಸಿರಿ. ನನ್ನ ಶರೀರವನ್ನು ಶುದ್ಧೀಕರಿಸಿರಿ. ನನ್ನ ಕ್ರಿಯೆಗಳನ್ನು ಶುದ್ಧೀಕರಿಸಿರಿ. ನನ್ನ ಮಾತುಗಳನ್ನು ಶುದ್ಧೀಕರಿಸಿರಿ. ನನ್ನ ಜ್ಞಾನವನ್ನು ಶುದ್ಧೀಕರಿಸಿರಿ.
ಓ ಪವಿತ್ರಾತ್ಮರೇ ಬನ್ನಿರಿ, ಓ ಪವಿತ್ರಾತ್ಮರೇ ಬನ್ನಿರಿ, ನನ್ನೊಳಗೆ ಜೀವ ಜಲವನ್ನು ತುಂಬಿರಿ. ಓ ಪವಿತ್ರಾತ್ಮರೇ ಬನ್ನಿರಿ, ನಿಮ್ಮ ವರದಾನಗಳಿಂದ ನನ್ನನ್ನು ತುಂಬಿರಿ. ಓ ಪವಿತ್ರಾತ್ಮರೇ ಬನ್ನಿರಿ, ನಿಮ್ಮ ಪ್ರಸನ್ನತೆಯಿಂದ ನನ್ನನ್ನು ತುಂಬಿರಿ. ಓ ಪವಿತ್ರಾತ್ಮರೇ ಬನ್ನಿರಿ, ನನ್ನ ಬಾಳ ಸಂಗಾತಿಯನ್ನು ಶುದ್ಧೀಕರಿಸಿರಿ. ಅಪ್ಪ ತಂದೆಯೇ ಸ್ತೋತ್ರ ರಾಜ, ವಂದನೆಗಳು ರಾಜ. ಈ ಬೆಳಗಿನ ಸುಪ್ರಭಾತದಲ್ಲಿ ನಿಮ್ಮ ಮುಂದೆ ಕುಳಿತು ನಿಮ್ಮನ್ನು ಆರಾಧಿಸುತ್ತಾ, ಸ್ತುತಿಸುತ್ತಾ, ಮಹಿಮೆ ಪಡಿಸುತ್ತಾ, ಘನಪಡಿಸುತ್ತಾ, ಪ್ರಾರ್ಥಿಸುತ್ತಾ ಇದ್ದೇವೆ ರಾಜ. ನಮ್ಮ ಮನಸ್ಸನ್ನು ನಿಮ್ಮತ್ತ ಕೇಂದ್ರೀಕರಿಸಿ ಪ್ರಾರ್ಥಿಸುತ್ತಾ ಇದ್ದೇವೆ ರಾಜ. ಯೇಸುವೇ, ನಿಮಗೆ ಸ್ತೋತ್ರವು, ಆರಾಧನೆಯು, ಮಹಿಮೆ ಸ್ವಾಮಿ. ಅಪ್ಪ ತಂದೆಯೇ, ನಿಮ್ಮನ್ನು ಅಪ್ಪ ಎಂದು ಕರೆಯುವ ಭಾಗ್ಯವನ್ನು ನೀವು ನಮಗೆ ಕೊಟ್ಟಿದ್ದೀರಿ. ನಿಮ್ಮ ಪ್ರಿಯ ಪುತ್ರರಾದ ಪ್ರಭು ಯೇಸುವಿನ ಮೂಲಕವಾಗಿ ನಾವು ಬೇಡುವ ಪ್ರಾರ್ಥನೆಗಳನ್ನು ಆಲಿಸಿ ಪವಿತ್ರಾತ್ಮರ ನಿಮಿತ್ತವಾಗಿ ನಮಗೆ ಕರುಣಿಸುವರಾಗಿದ್ದೀರಿ. ಸ್ವರ್ಗೀಯ ಯಾತ್ರೆಯ ಮಧ್ಯಸ್ಥೆಯಾದ ಪರಿಶುದ್ಧ ಜಪಮಾಲ ರಾಣಿಯ ಮಧ್ಯಸ್ಥಿಕೆಯಲ್ಲಿ ಸ್ವರ್ಗೀಯ ಯಾತ್ರೆಯ ಅಂಗಾಂಗಗಳಾಗಿರುವ ನಾವೆಲ್ಲರೂ ದಿನವಹಿ ನಿಮ್ಮ ಚಿತ್ತಕ್ಕನುಸಾರವಾಗಿ ಪ್ರಾರ್ಥಿಸಲು ಕರೆ ಹೊಂದಿದ್ದೇವೆ. ಆ ಕರೆಯನ್ನು ಕೊಟ್ಟಿದ್ದಕ್ಕಾಗಿ ನಿಮಗೆ ಸ್ತೋತ್ರ. ಪ್ರತಿ ದಿನದಲ್ಲಿ ನಿಮ್ಮ ಮುಂದೆ ಕುಳಿತು ಪ್ರಾರ್ಥಿಸುವ ನಮ್ಮೆಲ್ಲರ ಪ್ರಾರ್ಥನೆಗಳನ್ನು ಆಲಿಸಿರಿ. ಈ ಲೋಕದ ಪ್ರತಿಯೊಂದು ಕಾರ್ಯಗಳಿಗಾಗಿ ಭಾರವಿಸಿ ಪ್ರಾರ್ಥಿಸುತ್ತಿರುವಂತಹ ಈ ಸ್ವರ್ಗೀಯ ಯಾತ್ರೆಯ ಮೂಲಕವಾಗಿ, ಯೂಟ್ಯೂಬ್ನ ಮೂಲಕವಾಗಿ, ಫೇಸ್ಬುಕ್ನ ಮೂಲಕವಾಗಿ, ವಾಟ್ಸಪ್ನ ಮೂಲಕವಾಗಿ ಪ್ರಾರ್ಥಿಸುತ್ತಿರುವಂತಹ, ಪ್ರಾರ್ಥನೆಯಲ್ಲಿ ಒಂದಾಗುತ್ತಿರುವಂತಹ ಎಲ್ಲ ಮಕ್ಕಳ ಮೇಲೆ ಕರುಣೆ ತೋರಿರಿ. ಹಾಗೂ ಈ ಪ್ರಾರ್ಥನೆಯಲ್ಲಿ ಸತತವಾಗಿ ಒಂದಾಗಿ ಪ್ರಾರ್ಥಿಸುತ್ತಿರುವಂತಹ ಸ್ವಾಮಿ, ನಿಮ್ಮ ಮಕ್ಕಳಾಗಿರುವಂತಹ ಮಾಲಳನ್ನ, ಆಕೆ ಕುಟುಂಬವನ್ನ, ಹೆಲೆನನ್ನ, ಆಕೆಯ ಕುಟುಂಬವನ್ನ, ಜೋಕಿಮನ್ನ, ಆಕೆಯ ಕುಟುಂಬವನ್ನ, ಜಯಮಾರಳನ್ನ, ಸಂತೋಷವನ್ನ, ಸಲತ್ ಮೇರಿನ, ಇವರ ಕುಟುಂಬಗಳನ್ನ, ಸುಶೀಲಮ್ಮನ್ನ, ಇವರ ಕುಟುಂಬಗಳನ್ನ, ಅನಿಲನ್ನ, ಇವರ ಕುಟುಂಬವನ್ನ, ಪ್ರಭುವನ್ನವರ ಕುಟುಂಬವನ್ನ, ಜೋಸೆಫನವರ ಕುಟುಂಬವನ್ನ, ಮೇರಿಯನ್ನ, ರಾಣಿಯನ್ನ, ಬಿನಿಯನ್ನ, ಕುಮಾರಿಯನ್ನ, ಸ್ವಾಮಿ ಇವರೆಲ್ಲರ ಕುಟುಂಬಗಳನ್ನ ನಿಮಗೆ ಸಮರ್ಪಿಸುತ್ತೇನೆ. ಶಾಂತಿ ಸಂತೋಷನ್ನ, ಸ್ವಾಮಿ ಇವಕ್ಕೆಯ ಕುಟುಂಬವನ್ನು ನಿಮ್ಮ ಕರಳಿಗೆ ಸಮರ್ಪಿಸಿಕೊಡುತ್ತೇನೆ. ಗ್ರೇಟ ಮತ್ಯಾಸನ್ನ, ಸುನಿತಳನ್ನ, ಪುನಃ ಶಾಂತಿಯನ್ನ, ಸ್ವಾಮಿಯವರ ಕುಟುಂಬಗಳನ್ನು ನಿಮಗೆ ಸಮರ್ಪಿಸಿಕೊಡುತ್ತೇನೆ. ಕರುಣೆ ತೋರಿ, ದಯೆ ತೋರಿರಿ ಸ್ವಾಮಿ. ಪ್ರಾರ್ಥನೆಯನ್ನು ಬಿಟ್ಟು ಹೋದಂತಹ ಎಲ್ಲ ಮಕ್ಕಳನ್ನು ಹಾಗೂ ಪ್ರಾರ್ಥಿಸುತ್ತಿರುವಂತಹ ಸರ್ವ ಮಕ್ಕಳ ಕುಟುಂಬಗಳನ್ನು ಸ್ವಾಮಿ ನಿಮ್ಮ ಕರಗಳಿಗೆ ಸಮರ್ಪಿಸಿಕೊಡುತ್ತೇನೆ. ಕರುಣೆ ತೋರಿ, ದಯೆ ತೋರಿರಿ ಸ್ವಾಮಿ. ಓ ನನ್ನ ಪ್ರಭುವೇ, ಪ್ರತಿ ದಿನದಲ್ಲಿ ಪ್ರಾರ್ಥಿಸಲು ಕರೆ ಹೊಂದಿರುವಂತಹ ನಿಮ್ಮ ಮಕ್ಕಳಾಗಿರುವ ಸರ್ವರ ಕುಟುಂಬಗಳನ್ನು, ಇಡೀ ವಿಶ್ವದಲ್ಲಿದ್ದ ಎಲ್ಲ ಪ್ರಾರ್ಥನಾ ತಂಡದ ಎಲ್ಲ ಕುಟುಂಬಗಳನ್ನು ಸ್ವಾಮಿ ನಿಮ್ಮ ಕರಗಳಿಗೆ ಸಮರ್ಪಿಸಿಕೊಡುತ್ತೇನೆ. ನಿಮ್ಮ ದಾಸನಾದ ನನ್ನ ಕುಟುಂಬವನ್ನು ಸಹ ನಿಮ್ಮ ಕರಗಳಿಗೆ ಒಪ್ಪಿಸಿಕೊಡುತ್ತೇನೆ. ಕರುಣೆ ತೋರಿ, ದಯೆ ತೋರಿರಿ ರಾಜ. ಸ್ವಾಮಿ, ಅಂದೆಂತ ವಿಶೇಷವಾಗಿ ಸ್ವಾಮಿ ನಾವು ಪ್ರಾರ್ಥಿಸುತ್ತಾ ಇದ್ದೇವೆ ಸ್ವಾಮಿ. ನಿರಾಶೆ ಹೊಂದಿದವರಾಗಿ ಜೀವಿತದಲ್ಲಿ, ಕುಟುಂಬಗಳಲ್ಲಿ ನಿರಾಶೆ ಹೊಂದಿರುವಂತಹ ಮಕ್ಕಳನ್ನು ಸಮರ್ಪಿಸಿ ಪ್ರಾರ್ಥಿಸುತ್ತೇನೆ ರಾಜ. ಹಲವಾರು ಕನಸುಗಳನ್ನು ಕಂಡು ಆ ಕನಸುಗಳು ನೆರವೇರಲು ಸಾಧ್ಯವಾಗದೆ ನಿರಾಶೆ ಹೊಂದಿ ಕುಗ್ಗಿ ಹೋಗಿರುವ ಮಕ್ಕಳು ನಿಮಗೆ ಸಮರ್ಪಿಸಿಕೊಡುತ್ತೇನೆ ರಾಜ. ವಿವಾಹವಾಗಿ ತನ್ನ ಪತಿಯೊಡನೆ ಸಂತೋಷವಾಗಿ ಬಾಳಬೇಕೆಂದು ಕನಸು ಕಂಡಂತಹ ಮಕ್ಕಳು, ವಿವಾಹವಾಗಿ ತನ್ನ ಪತ್ನಿಯೊಡನೆ ಸಂತೋಷವಾಗಿ ಬಾಳಬೇಕೆಂಬ ಕನಸು ಕಂಡಂತಹ ಮಕ್ಕಳು, ಒಂದು ಮನೆಯನ್ನು ಕಟ್ಟಬೇಕೆಂದು ಕನಸು ಕಂಡಂತಹ ಮಕ್ಕಳು, ಹೀಗೆ ತಮ್ಮ ಜೀವಿತದಲ್ಲಿ ಒಂದು ಪ್ರಗತಿಯ ಪಥದಲ್ಲಿ ಸಾಗಬೇಕೆಂದು ಕನಸುಗಳನ್ನು ಕಂಡಂತಹ ಮಕ್ಕಳು, ಒಂದು ಯಾಜಕರಾಗಿ ಬಾಳಬೇಕೆಂದು ಆಸೆ ಕಂಡಂತಹ ಕನಸುಗಳು, ಹೀಗೆ ಅನೇಕ ಜನ ಮಕ್ಕಳಿಗೆ ಒಳ್ಳೆಯ ಕೆಲಸ ಸಿಕ್ಕಬೇಕು ಎಂದು ಪ್ರಯತ್ನಿಸಿ ಸಿಕ್ಕದೆ ಹೋದಂತಹ ನಿರಾಶೆಗಳು ಸ್ವಾಮಿ, ಎಲ್ಲವ ನಿರಾಶೆಗಳನ್ನು ನಿಮಗೆ ಸಮರ್ಪಿಸಿಕೊಡುತ್ತೇವೆ ರಾಜ. ನಿರಾಶೆ ಉಳ್ಳವರಿಗಾಗಿ ಈ ದಿನವನ್ನು ಸಮರ್ಪಿಸಿ ಪ್ರಾರ್ಥಿಸುತ್ತೇವೆ ರಾಜ. ಹೌದು ಸ್ವಾಮಿ ದೇವ, ನಿರಾಶೆ ಎಂಬುದು ಪ್ರತಿಯೊಬ್ಬ ಮಾನವನ ಜೀವಿತದಲ್ಲಿ ಒಂದು ನೋವನ್ನ ಉಂಟು ಮಾಡುತ್ತದೆ ಸ್ವಾಮಿ ದೇವ. ಅದರಿಂದ ಒಂದು ಆತಂಕವನ್ನು ಉಂಟು ಮಾಡುತ್ತದೆ ರಾಜ. ಮನೋವ್ಯಾಧಿಯನ್ನು ಸಹ ಉಂಟು ಮಾಡುತ್ತದೆ ರಾಜ.
ಸ್ವಾಮಿ ಕರುಣಿಸಿರಿ ರಾಜ. ಎಲ್ಲ ನಿರಾಶೆಯಲ್ಲಿರುವಂತಹ ಮಕ್ಕಳನ್ನ, ಕುಟುಂಬಗಳನ್ನ ಸಮರ್ಪಿಸಿ ಪ್ರಾರ್ಥಿಸುವಾಗ ಅವರೆಲ್ಲರ ಮೇಲೆ ಕರುಣೆ ತೋರಿ, ದಯೆ ತೋರಿ, ನಿಮ್ಮ ಆತ್ಮರ ಪ್ರಸನ್ನತೆಯಿಂದ ತುಂಬಿ ಅಭಿಷೇಕಿಸಿ ಸ್ವಾಮಿ ಅವರ ಜೀವಿತದಲ್ಲಿ ಆ ಆಶೆಗಳನ್ನು ಪೂರೈಸುವಂತೆ ಕೃಪೆಯನ್ನು ಕರುಣಿಸಿರಿ ರಾಜ. ಹೌದು ಸ್ವಾಮಿ, ನಿರಾಶೆ ಬದುಕಿನಲ್ಲಿ ಎಷ್ಟೋ ಜನ ಇದ್ದಾರೆ ರಾಜ. ಎಷ್ಟೋ ಜನರಿಗೆ ಒಂದು ಒಳ್ಳೆಯ ಊಟವನ್ನು ಮಾಡಬೇಕೆಂಬ ಆಸೆ, ಅಲ್ಲಿಯೂ ನಿರಾಶೆ. ಒಂದು ಒಳ್ಳೆಯ ವಸ್ತ್ರವನ್ನು ಧರಿಸಬೇಕೆಂಬ ಆಸೆ, ಅಲ್ಲಿಯೂ ನಿರಾಶೆ. ಒಂದು ಒಳ್ಳೆಯ ಪ್ರಾರ್ಥಿಸಬೇಕೆಂಬ ಆಸೆ, ಅಲ್ಲಿಯೂ ನಿರಾಶೆ. ಒಂದು ಒಳ್ಳೆಯ ಪ್ರಭಾದಿಯಾಗಿ ಶುಭ ಸಂದೇಶ ಸಾರಬೇಕೆಂಬ ಆಸೆ, ಅಲ್ಲಿಯೂ ನಿರಾಶೆ. ಹೌದು ಸ್ವಾಮಿ, ನಿರಾಶೆಗಳು. ನನ್ನ ಕುಟುಂಬ ಸಂತೋಷವಾಗಿರಬೇಕೆಂಬ ಆಸೆ, ಅಲ್ಲಿಯೂ ನಿರಾಶೆ. ಹೀಗೆ ಒಬ್ಬೊಬ್ಬರ ಜೀವಿತದಲ್ಲಿ ನಾವು ನೋಡುವಾಗ ಒಂದು ಒಳ್ಳೆಯ ಸೊಸೆ ಸಿಕ್ಕಬೇಕೆಂಬ ಆಸೆ, ಅಲ್ಲಿಯೂ ನಿರಾಶೆ. ಇನ್ನು ಕೆಲವರಿಗೆ ಒಳ್ಳೆಯ ಅತ್ತೆ ಮಾವ ಸಿಕ್ಕಬೇಕೆಂಬ ಆಸೆ, ಅಲ್ಲಿಯೂ ನಿರಾಶೆ. ಇನ್ನೆಷ್ಟೋ ಜನರಿಗೆ ಅಯ್ಯೋ ನನ್ನ ತಂದೆ ತಾಯಂದಿರು ಒಳ್ಳೆಯ ತಂದೆ ತಾಯಂದಿರಾಗಿರಬೇಕೆಂಬ ಆಸೆ, ಅಲ್ಲಿಯೂ ನಿರಾಶೆ. ಹೀಗೆ ಈ ನಿರಾಶೆಯ ಬದುಕಿನಲ್ಲಿ ಕುಗ್ಗಿ ಹೋಗಿರುವಂತಹ ಎಲ್ಲ ಮಕ್ಕಳನ್ನ ನಿಮ್ಮ ಕರಗಳಿಗೆ ಸಮರ್ಪಿಸಿಕೊಡುತ್ತಾರೆ. ವಿಶ್ವದ ಎಲ್ಲ ಮಕ್ಕಳ ಮೇಲೆ ಕರುಣೆ ತೋರಿ, ದಯೆ ತೋರಿರಿ ರಾಜ. ಹಾಗೂ ಪ್ರಾರ್ಥನಾ ತಂಡದ ಕುಟುಂಬಗಳಲ್ಲಿರುವಂತಹ ಪ್ರತಿಯೊಬ್ಬರ ಜೀವಿತದಲ್ಲಿರುವಂತಹ ನಿರಾಶೆಗಳನ್ನು ನಿಮಗೆ ಸಮರ್ಪಿಸಿಕೊಡುತ್ತೇನೆ ರಾಜ. ಕರುಣೆ ತೋರಿ, ದಯೆ ತೋರಿ, ಆಶೀರ್ವದಿಸಿ, ಅನುಗ್ರಹಿಸಿ ಎಂದು ಪಿತ, ಸುತ್ತ ಮತ್ತು ಪವಿತ್ರಾತ್ಮರಾದ ನಿಮ್ಮ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ಜೀವನದ ತಂದೆಯೇ, ಆಮೇನ್. ಸುಪ್ರಭಾತ ಪ್ರಾರ್ಥನೆಯಲ್ಲಿ ಒಂದಾಗೋಣ. ಅಪ್ಪ ತಂದೆಯ ಸ್ತೋತ್ರ, ಯೇಸುವೆ ಸ್ತೋತ್ರ, ಪವಿತ್ರಾತ್ಮರೇ ಸ್ತೋತ್ರ, ತ್ರಿಯೇಕ ದೇವರೇ ಸ್ತೋತ್ರ. ತಂದೆಯಾದ ದೇವರೇ, ಕಳೆದ ರಾತ್ರಿಯಲ್ಲಿ ಒಳ್ಳೆಯ ನಿದ್ರೆಯನ್ನು ಅನುಗ್ರಹಿಸಿ ಹೊಸ ದಿವಸವನ್ನು ನೀವು ನನಗೆ ದಾನವಾಗಿ ಅನುಗ್ರಹಿಸಿದ್ದಕ್ಕಾಗಿ ಪ್ರಭುವೇ ನಿಮಗೆ ಕೋಟಿ ಕೋಟಿ ಸ್ತೋತ್ರ. ತಂದೆಯಾದ ದೇವರೇ, ನಿಮ್ಮ ಅಪರಿಮಿತ ಕರುಣೆಗಾಗಿ ಸ್ತೋತ್ರ ರಾಜ. ಪ್ರಭುವೇ, ನಿಮ್ಮ ಅಚಲ ಪ್ರೀತಿಗಾಗಿ ಕೋಟಿ ಕೋಟಿ ವಂದನೆ. ಪ್ರಭುವೇ, ನಮ್ಮನ್ನೆಲ್ಲರನ್ನು ನಿಮ್ಮ ಸ್ವರೂಪದಲ್ಲಿ ಸೃಷ್ಟಿ ಮಾಡಿದಕ್ಕಾಗಿ ಸ್ತೋತ್ರ ರಾಜ. ಒಳ್ಳೆಯ ಗಾಳಿ, ಬೆಳಕು, ಈ ಪ್ರಕೃತಿ, ಪರಿಸರ, ಸೃಷ್ಟಿ ಸಮಸ್ತವನ್ನು ದಯಪಾಲಿಸಿದಕ್ಕಾಗಿ ಸ್ತೋತ್ರ ರಾಜ. ಪ್ರಭುವೇ, ಅನುದಿನದ ಕೆಲಸವನ್ನು ನೀಡಿ ಅದನ್ನು ನೀವು ಆಶೀರ್ವದಿಸಿದಕ್ಕಾಗಿ ಸ್ತೋತ್ರ ಯೇಸುವೆ. ತಂದೆಯಾದ ದೇವರೇ, ಒಳ್ಳೆಯ ಆರೋಗ್ಯವನ್ನು ಅನುಗ್ರಹಿಸಿದಕ್ಕಾಗಿ ಸ್ತೋತ್ರ. ಪ್ರಭುವೇ, ನಾನು ಹೋಗುವ ಕಡೆ ಬರುವ ಕಡೆ ಕಾವಲು ದೂತರ ಸಂರಕ್ಷಣೆಯನ್ನು ನೀಡಿದಕ್ಕಾಗಿ ಸ್ತೋತ್ರ ರಾಜ. ಪ್ರಭುವೇ, ನಮ್ಮನ್ನೆಲ್ಲರನ್ನು ನಿಮ್ಮ ಅಂಗೈಯಲ್ಲಿ ಚಿತ್ರಿಸಿ ಕಣ್ಮಣಿಯಂತೆ ಕಾದು ಕಾಯುವ ಮುನ್ನಡೆಸುವ ನನ್ನ ರಾಜರೇ, ನಿಮಗೆ ಸ್ತೋತ್ರ. ಪ್ರಭುವೇ, ನಿಮ್ಮ ಅಮೂಲ್ಯ ರಕ್ತದಿಂದ ನಮ್ಮೆಲ್ಲ ಪಾಪಗಳನ್ನು ತೊಳೆದು ಪ್ರಭುವೇ, ನಿಮ್ಮ ಪರಿಶುದ್ಧ ರಕ್ತದಿಂದ ನಮ್ಮನ್ನೆಲ್ಲರನ್ನು ಪರಿಶುದ್ಧರನ್ನಾಗಿ ಮಾಡುತ್ತಿರುವುದಕ್ಕಾಗಿ ಸ್ತೋತ್ರ. ತಂದೆಯಾದ ದೇವರೇ, ಈ ಅದ್ಭುತವಾದ ಸಮಯವನ್ನು ನೀವು ನಮಗೆ ಕೊಟ್ಟು ನಿಮ್ಮ ಸಂಗಡದಲ್ಲಿ ಬಂದು ಸ್ತುತಿಸಲು, ಪ್ರಾರ್ಥಿಸಲು ಒಂದು ಒಳ್ಳೆ ಅವಕಾಶವನ್ನು ನೀಡಿದಕ್ಕಾಗಿ ಪ್ರಭುವೇ, ನಿಮಗೆ ಕೋಟಿ ಕೋಟಿ ಸ್ತೋತ್ರ. ತಂದೆಯಾದ ದೇವರೇ, ಸ್ವರ್ಗೀಯಾತ್ರ ಮಧ್ಯಸ್ಥ ತಂಡದ ಅಂಗಗಳ ಕುಟುಂಬಗಳನ್ನು ಹಾಗೂ ಬ್ರದರ್ ರೋಸಾರಿಯ ಮೂಲಕ ನಮ್ಮನ್ನೆಲ್ಲರನ್ನು ಆಧ್ಯಾತ್ಮಿಕವಾಗಿ ನಿಮ್ಮ ಜೊತೆ ಕಂಡುಕೊಳ್ಳುವ ಅವಕಾಶ ಕೊಟ್ಟದಕ್ಕಾಗಿ ಕೋಟಿ ಕೋಟಿ ಸ್ತೋತ್ರ ರಾಜ. ತಂದೆಯಾದ ದೇವರೇ, ಪರಿಶುದ್ಧ ತಾಯಿ ಕನ್ಯಾ ಮಾತೆ ಮರಿಯಮ್ಮನವರನ್ನು ನಮಗೆ ನೀಡಿ ಪರಿಶುದ್ಧ ತಾಯಿ ಕರ್ತರಲ್ಲಿ ನಮ್ಮೆಲ್ಲರ ಭಿನ್ನಹ ಪ್ರಾರ್ಥನೆಗಳನ್ನು ಪ್ರಭು ಯೇಸು ಕ್ರಿಸ್ತರಲ್ಲಿ ಬೇಡಿಸುತ್ತರನ್ನು ನೀಡುತ್ತಿರುವುದಕ್ಕಾಗಿ ಸ್ತೋತ್ರ ರಾಜ. ಪ್ರಭುವೆ, ನಾವೆಲ್ಲರೂ ಕ್ರೈಸ್ತ ಧರ್ಮದಲ್ಲಿ ಹುಟ್ಟಿ ಪವಿತ್ರ ಕಥೋಲಿಕ ಧರ್ಮ ಸಭೆಯಲ್ಲಿ ಒಂದುಗೂಡಿಸಿ ಈ ಸಂಸ್ಕಾರಗಳನ್ನು ಕೊಟ್ಟು ಬಲಪಡಿಸಿ ಮುನ್ನಡೆಸುತ್ತಿರುವುದಕ್ಕಾಗಿ ಸ್ತೋತ್ರ ರಾಜ. ತಂದೆ, ನೀವು ನೀಡಿದ ಎಲ್ಲಾ ವರದಾನಗಳಿಗಾಗಿ ನಿಮ್ಮನ್ನು ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ಪ್ರಭುವೆ, ನಮ್ಮೆಲ್ಲರ ಮೇಲೆ ದಯೆ ತೋರಿರಿ, ಕರುಣೆ ತೋರಿರಿ ರಾಜ. ಪ್ರಭುವೆ, ನಾವು ನಿಮ್ಮ ಸಮ್ಮುಖದ ಬಳಿ ನಿಂತು ಪ್ರತಿಯೊಂದು ಪ್ರಾರ್ಥನೆಗಳನ್ನು ಮಾಡುವಾಗ ನಮ್ಮ ಪ್ರಾರ್ಥನೆಗಳಿಗೆ ಕಿವಿಗೊಟ್ಟು ನಮಗೆ ಏರಳವಾಗಿ ಆಶೀರ್ವದಿಸಿರಿ ಸ್ವಾಮಿ. ಸದಾ ನಿಮ್ಮ ಪವಿತ್ರಾತ್ಮರ ಕೃಪಾ ವರದಾನಗಳನ್ನು ತುಂಬಿಸಿರಿ ಸ್ವಾಮಿ. ಇಂದು ವಿಶೇಷವಾಗಿ ಸ್ವಾಮಿ, ಜೀವನದಲ್ಲಿ ನಿರಾಶೆ ಹೊಂದಿದವರಿಗಾಗಿ ಮಾಡುವ ಪ್ರಾರ್ಥನೆಯನ್ನು ದಯೆಯಿಂದ ಆಲಿಸಿರಿ ಪ್ರಭುವೆ. ಎಷ್ಟೋ ಜನರು ನಾನಾ ರೀತಿಯಲ್ಲಿ ಜೀವನದಲ್ಲಿ ನಿರಾಶೆಯಲ್ಲಿದ್ದಾರೆ. ಅವರು ಕಂಡ ಕನಸು ನನಸಾಗದ ರೀತಿಯಲ್ಲಿರುವಾಗ ಜೀವನದ ನಿರಾಶರಾಗಿ ಪ್ರಭುವೆ ಮನೋಸ್ಥಿತಿಗೆ ಹೋಗುತ್ತಿದ್ದಾರೆ ಸ್ವಾಮಿ. ಪ್ರಭುವೆ, ಕುಟುಂಬದಲ್ಲಿ, ಸಮಾಜದಲ್ಲಿ ವಿವಿಧ ರೀತಿಯ ನಿರಾಶೆ ಹೊಂದ ಪ್ರತಿಯೊಂದು ವ್ಯಕ್ತಿಗಳು ನಿಮ್ಮ ಕರಗಳಿಗೆ ಸಮರ್ಪಿಸುವಾಗ ನಮ್ಮೆಲ್ಲರ ಪ್ರಾರ್ಥನೆಗಳನ್ನು ದಯೆಯಿಂದ ಆಲಿಸಿ ನಮ್ಮ ಪ್ರಾರ್ಥನೆಗೆ ಸದುತ್ತರವನ್ನು ನೀಡಿರಿ ಪ್ರಭುವೆ. ನಿಮ್ಮ ಕೃಪಾ ಕಟಾಕ್ಷವು ನಿರಾಶೆಗೊಳಗಾದ ಪ್ರತಿಯೊಬ್ಬರ ಮೇಲೆ ಇರಲಿ ಸ್ವಾಮಿ. ನೀವೇ ಅವರಿಗೆ ಆಶ್ರಯ ದುರ್ಗವಾಗಿ
ಅವರು ಬೇಡುವ ಸಂದರ್ಭದಲ್ಲಿ ಅವರ ಪ್ರಾರ್ಥನೆಗಳಿಗೆ ಕಿವಿಗೊಡಿರಿ. ಪರಿಶುದ್ಧ ತಾಯಿ, ಜಪಮಾಲೆಯ ರಾಣಿಯೇ, ಮಮತೆಯ ತಾಯಿಯೇ, ಈ ಸಮಯದಲ್ಲಿ ಜೀವನದ ನಿರಾಶೆಗೊಳಗಾದ ಪ್ರತಿಯೊಂದು ಮಕ್ಕಳಿಗೋಸ್ಕರ ನಾವು ಬೇಡುವ ಈ ಸಂದರ್ಭದಲ್ಲಿ ನಮ್ಮ ಪ್ರಾರ್ಥನಾ ಭಿನ್ನ ಮನವಿಯನ್ನು ನಿಮ್ಮ ಪ್ರಿಯ ಪುತ್ರರಾದ ಪ್ರಭು ಯೇಸು ಕ್ರಿಸ್ತರಲ್ಲಿ ಬೇಡಿ ಅವರೆಲ್ಲರಿಗೂ ಸಮಾಧಾನ, ಜೀವನದಲ್ಲಿ ನಮ್ಮ ಉಲ್ಲಾಸ, ಉಮ್ಮನಸನ್ನು ಪ್ರಭುವಿನಿಂದಲೇ ಬೇಡಿ ಕೊಡಿರಿ ಎಂದು ಪಿತನ, ಸುತನ ಮತ್ತು ಪರಿಶುದ್ಧಾತ್ಮರ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ, ನನ್ನ ಪ್ರೀತಿಯ ಜೀವವುಳ್ಳ ತಂದೆಯೇ. ಆಮೇನ್, ಆಮೇನ್, ಆಮೇನ್. ಹಾಡಿನ ಮೂಲಕವಾಗಿ ಪ್ರಭುವನ್ನ ನಾವು ಧ್ಯಾನಿಸುವಾಗ ಪ್ರಿಯರೇ, ದಯವಿಟ್ಟು ಪ್ರಾರ್ಥಿಸುವ ಈ ಗಳಿಗೆಯನ್ನು ನಿರಾರ್ಥಕ ಮಾಡಿಕೊಳ್ಳಬೇಡಿ. ಲೋಕದ ಯೋಚನೆಗೊಳಗಾಗಬೇಡಿರಿ. ಇನ್ನು ಸ್ವಲ್ಪ ಹೊತ್ತು ಕಂಬಳಿ ಹೊತ್ತುಕೊಳ್ಳುವ, ಇನ್ನು ಸ್ವಲ್ಪ ಹೊತ್ತು ನಾವು ನಿದ್ರಿಸುವ ಎಂಬುದಾಗಿ, ಯಾರು ಕಾಣರು ಎಂಬುದಾಗಿ ನಾವು ಚಿಂತಿಸುವುದು ಸರಿಯಲ್ಲ. ಎಲ್ಲವನ್ನ ದೇವರು ನೋಡುತ್ತಾ ಇದ್ದಾರೆ. ದೇವರಿಗಾಗಿ ಕೊಡುವಂತ ಈ ಸಮಯವನ್ನ ಸಂಪೂರ್ಣವಾಗಿ ಪೂರ್ಣ ಮನಸ್ಸಿನಿಂದ ನಾವು ದೇವರಿಗಾಗಿ ಕೊಡೋಣ. ನಿದ್ರಾವಸ್ಥೆಗೆ ಹೋಗದೆ ಅಥವಾ ಆಲಸ್ಯಕ್ಕೆ ಹೋಗದೆ ನಾವು ವಿಶ್ವಾಸದಲ್ಲಿ ನಾವು ಪ್ರಾರ್ಥಿಸುತ್ತಲೇ ಇರೋಣ. ಮನದಾಳದಲ್ಲಿ ನಮ್ಮ ನಿರಾಶೆಗಳನ್ನು ಸಮರ್ಪಿಸುತ್ತಾ ನಾವು ಅರಿಕೆ ಮಾಡುತ್ತಲೇ ಇರೋಣ. ಒಂದು ಹಾಡಿನ ಮೂಲಕವಾಗಿ ಪ್ರಭುವನ್ನು ಘನಪಡಿಸೋಣ. ದೇವನೇ ವಂದನೆ ಹೇ ಪ್ರಭುವೇ, ನಿನ್ನಯ ಕೃಪೆಗಳಿಗೆ ವಂದನೆ ವಂದನೆ, ನಿನ್ನಯ ಕೃಪೆಗಳಿಗೆ ವಂದನೆ 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 ದೇವನೇ ವಂದನೆ ಪ್ರಭುವೇ. ಅಪಾರ ನಿನ್ನ ಪ್ರೀತಿಯ ಸನ್ನಿಧಿ, ಅಪಾಯಗಳಿಂದ ಪಾರು ಮಾಡಿದಿ, ನಿನ್ನಯ ಕೃಪೆ ಸಾಕು, ನಿನ್ನಯ ಪ್ರಸನ್ನತೆ ಬೇಕು, ನಿನ್ನಯ ಕೃಪೆ ಸಾಕು, ನಿನ್ನಯ ಪ್ರಸನ್ನತೆ ಬೇಕು. ವಂದನೆ ಪ್ರಭುವೇ ವಂದನೆ, ವಂದನೆ ಪ್ರಭುವೇ ವಂದನೆ, ದೇವನೇ ವಂದನೆ ಪ್ರಭುವೇ. ಪ್ರಭುವನ್ನು ಆರಾಧಿಸೋಣ. ಅಂತರಾಳದಿಂದ ಆ ಯೇಸುವನ್ನು ಕೂಗಿ ಕರೆದು ನಮ್ಮ ಕುಟುಂಬದ ಯಜಮಾನರಾಗಿ ಕರೆಯುತ್ತಾ ನಮ್ಮ ಪ್ರಾರ್ಥನೆಗೆ ಸದುತ್ತರವನ್ನು ಕೊಡುವ ದೇವರಾಗಿ ಸ್ವಾಗತಿಸುತ್ತಾ ನಮ್ಮ ನಿರಾಶೆಗಳ ನಡುವಿನಲ್ಲಿ ಒಂದು ಮಹಾ ಕೃಪೆಯನ್ನು ಪಡೆದುಕೊಳ್ಳುವಂತೆ ನಾವು ಆ ದೇವರನ್ನು ಆರಾಧಿಸೋಣ. ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಯೇಸುವೇ ಸ್ತೋತ್ರ. ಹಲ್ಲೆಲೂಯಾ 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 ಹಲ್ಲೆಲೂಯಾ. ಯೇಸುವೇ 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 ಯೇಸುವೇ, ಆರಾಧನೆ 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 ಆರಾಧನೆ. ಯೇಸುವೇ ಮಹಿಮೆ 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 ಮಹಿಮೆ. ಓ ಹಲ್ಲೆಲೂಯಾ ಹಲ್ಲೆಲೂಯಾ ಹಲ್ಲೆಲೂಯಾ. ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಯೇಸುವೇ ಆರಾಧನೆ, ಯೇಸುವೇ ಮಹಿಮೆ, ಯೇಸುವೇ ಕೃತಜ್ಞತೆ. ಅಪ್ಪ ತಂದೆಯೇ ಸ್ತೋತ್ರ ಸ್ತೋತ್ರ ರಾಜ, ವಂದನೆಗಳು ರಾಜ. ಹಲ್ಲೆಲೂಯಾ 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 ಹಲ್ಲೆಲೂಯಾ. ಓ ಹಲ್ಲೆಲೂಯಾ 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 ಹಲ್ಲೆಲೂಯಾ. ಓ ಹಾಲ 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 ಹಾಲ. ಓ ಹಲ್ಲೆಲೂಯಾ ಹಲ್ಲೆಲೂಯಾ. ಯೇಸುವೇ 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 ಯೇಸುವೇ. ಅಪ್ಪ ತಂದೆ, ಅಪ್ಪ ತಂದೆ, ಅಪ್ಪ ತಂದೆ, ಅಪ್ಪ ತಂದೆ. ಆರಾಧನೆ ಸ್ತುತಿ ಸ್ತೋತ್ರ ಮಹಿಮೆ ಸ್ವಾಮಿ.
ಅಪ ಆರಾಧನೆ ಸ್ತುತಿ ಸ್ತೋತ್ರ ಮಹಿಮೆ ಸ್ವಾಮಿ. ಕೋಟ್ಯಾನುಕೋಟಿ ಸ್ತೋತ್ರಗಳು ವಂದನೆಗಳು ಸ್ವಾಮಿ. ಅಪ ನಿಮಗೆ ಮಹಿಮೆ 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 ಸ್ವಾಮಿ. ಯೇಸುವೆ 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 ಓ ಯೇಸುವೆ 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 ಓ ಆರಾಧನೆ 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 ಮಹಿಮೆ ಘನಮಾನ ಸ್ತುತಿ ಸ್ತೋತ್ರ ಮಹಿಮೆ ಸ್ವಾಮಿ. ಜೀವಂತ ನಿಜ ದೇವರಾಗಿರುವ ಸರ್ವೇಶ್ವರ ಸ್ವಾಮಿ ನಿಮಗೆ ಸ್ತೋತ್ರ ಸ್ವಾಮಿ. ಕರುಣೆಯ ಕರ್ತರಾಗಿರುವ ಸರ್ವೇಶ್ವರ ಸ್ವಾಮಿ ನಿಮಗೆ ಸ್ತೋತ್ರ ಸ್ವಾಮಿ. ಅಲ್ಲೇಲುಯ್ಯ 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 ಓ ಹಾಲ 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 ಓ ರಬಿ ಓ ರಬಿ 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 ಓ ಸ್ತೋತ್ರ ಸ್ವಾಮಿ ವಂದನೆಗಳು ಸ್ವಾಮಿ. ಸ್ತೋತ್ರ ರಾಜ ವಂದನೆಗಳು ರಾಜ. ಅಲ್ಲೇಲುಯ್ಯ ಸ್ತೋತ್ರ ಅಲ್ಲೇಲುಯ್ಯ ವಂದನೆ ಅಲ್ಲೇಲುಯ್ಯ ಆರಾಧನೆ ಅಲ್ಲೇಲುಯ್ಯ ಮಹಿಮೆ. ಅಪ್ಪ ತಂದೆಯೇ ಶೋಧನೆಗಳಿಗಾಗಿ ಚಿಂತನೆಗಳಿಗಾಗಿ ಪ್ರಚೋದನೆಗಳಿಗಾಗಿ ಪ್ರಾರ್ಥನಾ ಅಡಚಣೆಗಳಿಗಾಗಿ ಸ್ತೋತ್ರ. ಯೇಸುವೆ ಯೇಸುವೆ ನಿಮಗೆ ಆರಾಧನೆ ಸ್ತುತಿ ಸ್ತೋತ್ರ ಮಹಿಮೆ ಸ್ವಾಮಿ. ಅಪಹ ಸ್ತೋತ್ರ 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 ಸ್ವಾಮಿ ವಂದನೆಗಳು ಸ್ವಾಮಿ. ಯೇಸುವೆ 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 ಅಪ್ಪ ತಂದೆಯೇ ಆರಾಧನೆ 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 ನಿತ್ಯವೂ ನಿಮಗೆ ಆರಾಧನೆ ಮಹಿಮೆ. ಅಲ್ಲೇಲುಯ್ಯ 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 ಓ ಅಲ್ಲೇಲುಯ್ಯ 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 ಸ್ತೋತ್ರ 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 ಯೇಸುವೆ ವಂದನೆಗಳು 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 ಯೇಸುವೆ. ಅಪ್ಪ ತಂದೆಯೇ ಅಪ್ಪ ತಂದೆಯೇ ಅಪ್ಪ ತಂದೆಯೇ ಅಪ್ಪ ತಂದೆಯೇ ಅಪ್ಪ ನಿಮಗೆ ಸ್ತೋತ್ರ. ಅಪ್ಪ ತಂದೆಯೇ ನಿಮಗೆ ಆರಾಧನೆ. ಅಪ್ಪ ತಂದೆಯೇ ನಿಮಗೆ ಮಹಿಮೆ. ಕೋಟಿ ಕೋಟಿ ಸ್ತೋತ್ರಗಳು ಕೋಟಿ ಕೋಟಿ ವಂದನೆಗಳು ಸ್ವಾಮಿ. ಜೀವಂತ ನಿಜ ದೇವರಾಗಿರುವ ಸರ್ವೇಶ್ವರ ಸ್ವಾಮಿ ನಿಮಗೆ ಸ್ತೋತ್ರ. ಕರುಣೆಯ ಕರ್ತರಾಗಿರುವಂತಹ ದೇವರೇ ನಿಮಗೆ ಸ್ತೋತ್ರ. ಅಲ್ಲೇಲುಯ್ಯ 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 ಎಲ್ಲ ಶೋಧನೆಗಳಿಗಾಗಿ ಎಲ್ಲ ವಿಧವಾದಂತಹ ಪ್ರಚೋದನೆ ಪ್ರಲೋಭನೆಗಳಿಗಾಗಿ ನಿಮಗೆ ಸ್ತೋತ್ರ ಸ್ವಾಮಿ. ಸ್ತೋತ್ರ ಸ್ವಾಮಿ. ನನ್ನ ಮನಸ್ಸಿಗಾಗಿ ಸ್ತೋತ್ರ, ನನ್ನ ಚಿಂತನೆಗಾಗಿ ಸ್ತೋತ್ರ, ನನ್ನ ನಿರಾಶೆಗಾಗಿ ಸ್ತೋತ್ರ ಸ್ವಾಮಿ. ನನ್ನ ಕುಟುಂಬಕ್ಕಾಗಿ ಸ್ತೋತ್ರ, ಕುಟುಂಬದ ಎಲ್ಲ ವಿಧವಾದ ಹೋರಾಟಗಳಿಗಾಗಿ ಸ್ತೋತ್ರ ಯೇಸುವೆ. ಸ್ತೋತ್ರ ಸ್ತೋತ್ರ. ನನ್ನ ಮಕ್ಕಳಿಗಾಗಿ ಸ್ತೋತ್ರ, ಮಡದಿಗಾಗಿ ಸ್ತೋತ್ರ, ಜನ್ಮ ಕೊಟ್ಟ ತಂದೆ ತಾಯಂದಿರಿಗಾಗಿ ಸ್ತೋತ್ರ, ನನ್ನ ಒಡ ಹುಟ್ಟಿದವರಿಗಾಗಿ ಸ್ತೋತ್ರ, ನನ್ನನ್ನು ಪ್ರೀತಿಸಿದವರಿಗಾಗಿ ಸ್ತೋತ್ರ, ನನ್ನನ್ನು ಶತ್ರುವಾಗಿ ಎಣಿಸಿದವರಿಗಾಗಿ ಸ್ತೋತ್ರ ಯೇಸುವೆ. ಸ್ತೋತ್ರ 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 ಸ್ತೋತ್ರ. ನನಗೆ ಉದಾರತೆ ಕರಗಳನ್ನು ಚಾಚಿದವರಿಗಾಗಿ ಸ್ತೋತ್ರ. ಅಲ್ಲೇಲುಯ್ಯ 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 ಯೇಸುವೆ 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 ಯೇಸುವೆ. ಅಪ್ಪ ತಂದೆಯೇ ಅಪ್ಪ ತಂದೆಯೇ ಅಪ್ಪ ತಂದೆಯೇ ನಿಮಗೆ ಸ್ತೋತ್ರ ಆರಾಧನೆ ಮಹಿಮೆ. ಅಪ್ಪ ತಂದೆಯೇ ಅಪ್ಪ ತಂದೆಯೇ ನಿಮಗೆ ಸ್ತೋತ್ರ ಆರಾಧನೆ ಮಹಿಮೆ. ಅಪ್ಪ ತಂದೆಯೇ ಅಲ್ಲೇಲುಯ್ಯ 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 ಸ್ತೋತ್ರ ರಾಜ ವಂದನೆಗಳು ರಾಜ. ಸ್ತೋತ್ರ ಸ್ವಾಮಿ ವಂದನೆಗಳು ಸ್ವಾಮಿ. ಕೋಟ್ಯಾನುಕೋಟಿ ಸ್ತೋತ್ರಗಳು ಕೋಟ್ಯಾನುಕೋಟಿ ವಂದನೆಗಳು ಸ್ವಾಮಿ. ಹಲ್ಲೆಲೂಯಾ 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 ಓ ಹಲ 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 ಓ ರಬಿ ಓ ರಬಿ ಓ ರಬಿ 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 ಓ ಶರೋಭಿಯಾಲಿಯಾನಿ ಅಸ್ತ್ರಾಲಿಯಾನಿ ಓ ಶರೋಭಿಯಾಲಿಯಾನಿ ಅಸ್ತ್ರಾಲಿಯಾನಿ ಓ ಶರೋಭಿಯಾಲಿಯಾನಿ ಅಸ್ತ್ರಾಲಿಯಾನಿ ಓ ಅಲ್ಲೇಲುಯಾ 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 ಹಾಲ 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 ಓ ಹಾಲ 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 ಸ್ತೋತ್ರ ಸ್ವಾಮಿ ವಂದನೆಗಳು ಸ್ವಾಮಿ. ಸ್ತೋತ್ರ ಸ್ವಾಮಿ ವಂದನೆಗಳು ಆರಾಧನೆಗಳು ಸ್ವಾಮಿ. ಸ್ತೋತ್ರ 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 Praise the Lord. Praise the Lord. ಸಮರ್ಪಣೆಯ ಪ್ರಾರ್ಥನೆಯಲ್ಲಿ ಒಂದಾಗೋಣ. ಎಲ್ಲರೂ ನಿರಾಶೆಯುಳ್ಳವರಿಗಾಗಿಯೂ ಹಾಗೂ ನಿಮ್ಮ ನಿರಾಶೆಗಾಗಿಯೂ ಪ್ರಾರ್ಥಿಸುವ ಸಮಯ ನಿಗದಿಯನ್ನು ನೋಡುತ್ತಾ ಒಬ್ಬರಾದ ಬಳಿಕ ಒಬ್ಬರು ಆ ಪ್ರಭುವನ್ನು ನೋಡುತ್ತಾ ದೇವರನ್ನು ನೋಡುತ್ತಾ ಪವಿತ್ರಾತ್ಮರ ಪ್ರಸನ್ನತೆಯಲ್ಲಿ ತುಂಬಿ ಪ್ರಾರ್ಥಿಸುವ.
ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವಿಗೆ ಆರಾಧನೆ. ಅಪ್ಪ ತಂದೆ, ನನಗೆ ಕೋಟಿ ಸ್ತುತಿ ಸ್ತೋತ್ರವು ಆರಾಧನೆಯು ಘನ ಮಹಿಮೆಯು ಸ್ವಾಮಿ. ಸುಂದರವಾದ ಹೊಸ ದಿನವನ್ನು ನಮ್ಮೆಲ್ಲರಿಗೂ ದಾನವಾಗಿ ನೀಡಿದಾತನೇ ನಿನಗೆ ಕೋಟಿ ಸ್ತೋತ್ರಪ್ಪ. ಇಂದು ವಿಶೇಷವಾಗಿ ಸ್ವಾಮಿ ಇಡೀ ವಿಶ್ವದಲ್ಲಿರುವಂತ ಎಲ್ಲ ನಿರಾಶೆಯುಳ್ಳ ಮಕ್ಕಳನ್ನು ಸ್ವಾಮಿ ನಿನ್ನ ಪರಿಶುದ್ಧವಾದ ಉನ್ನತವಾದ ಕಲ್ವಾರಿ ರಕ್ತದಲ್ಲಿ ಬಂಧಿಸುತ್ತಾ ಪ್ರಾರ್ಥಿಸುತ್ತಿದ್ದೇನೆ ದೇವ. ಪವಿತ್ರಾತ್ಮರ ಅಭಿಷೇಕವು ನಿರಾಶೆ ಆದಂತ ಎಲ್ಲ ಮಕ್ಕಳ ಮೇಲೆ ಬೆಳಗಿನ ಸಮಯದಲ್ಲಿ ಇಳಿದು ಬರಲು ಸ್ವಾಮಿ. ಪ್ರತಿಯೊಬ್ಬರನ್ನು ತೊಳೆದು ಸ್ವೀಕರಿಸಲ್ಪಟ್ಟು ಅವರ ದೇಹ ಮನಸ್ಸಾಕ್ಷಿ ಜೀವ ಆತ್ಮವನ್ನು ಬಲಪಡಿಸಿ ಸ್ವಾಮಿ. ವಿಶೇಷವಾಗಿ ಸ್ವಾಮಿ ನಾನು ಸಹ ನನ್ನ ಜೀವಿತದಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ನಿರಾಶ್ರಿತರಾಗಿದ್ದೇನೆ ಸ್ವಾಮಿ. ಮಕ್ಕಳಿಂದ, ಪತಿಯಿಂದ. ಈಗ ಸ್ವಾಮಿ ವಿಶೇಷವಾಗಿ ಪ್ರಾರ್ಥನೆ ಮಾಡಬೇಕು, ಒಳ್ಳೆಯ ವಿಶ್ವಾಸಿಯಾಗಿ ಜೀವಿಸಬೇಕು ಎನ್ನುವಾಗ ಸ್ವಾಮಿ ನಾನು ಮಾಡಿದಂತಹ ನಿನಗೆ ವಿರೋಧವಾದಂತಹ ಎಲ್ಲ ಘೋರವಾದ ಪಾಪಗಳಿಂದ ಸ್ವಾಮಿ ಪ್ರಾರ್ಥನೆಯು ಸ್ವಾಮಿ ವಿಶ್ವಾಸದಿಂದ ಕಮ್ಮಿ ಆದಾಗ ನಾನು ಸಹ ನಿರಾಶ್ರಿತಳಾಗಿದ್ದೇನೆ ದೇವಾ. ನನ್ನನ್ನು ಬಲಪಡಿಸು, ಅನುಗ್ರಹಿಸು ಸ್ವಾಮಿ. ನಿನಗೆ ಸಾಕ್ಷಿಯಾಗಿ ಜೀವಿಸುವಂತೆ ನನ್ನನ್ನು ಮಾರ್ಪಡಿಸಿರಿ ದೇವಾ. ಈಗ ನನ್ನ ಸ್ವರ್ಗೀಯ ಯಾತ್ರೆ ಪ್ರಾರ್ಥನೆ ತಂಡದ ಅಂಗಾಂಗಗಳಲ್ಲಿ ಅವರ ಕುಟುಂಬದಲ್ಲಿ ನಿರಾಶೆ ಆಗಿರುವಂತ ಎಲ್ಲ ಮಕ್ಕಳ ಮೇಲೆ ನಿನ್ನ ಪ್ರಸನ್ನತೆ ಇಳಿದು ಬರಲಿ ಸ್ವಾಮಿ. ಆತ್ಮರ ಅಭಿಷೇಕದಿಂದ ಬಲ ಹೊಂದಿಕೊಂಡು ಆ ಮಕ್ಕಳು ನಿರಾಶೆಯಿಂದ ಹೊರಗೆ ಬರುವಂತೆ ಮಾರ್ಪಡಿಸಿರಿ ದೇವಾ. ಅಪಾಯಿಸುವೆ ವಿಶೇಷವಾಗಿ ಸ್ವಾಮಿ ಕುಟುಂಬ ಜೀವಿತದಲ್ಲಿ ಪತಿ ಪತ್ನಿಯರಲ್ಲಿ ನಿರಾಶೆ ಸ್ವಾಮಿ. ಮದುವೆಗೆ ಮುಂಚೆ ಸ್ವಾಮಿ ಒಳ್ಳೆಯ ಮಗ ಎಂದು ಪ್ರೀತಿಸಿ ಮದುವೆ ಆದಂತ ಪತಿಯು ತನ್ನ ಗಂಡ ಕುಡಿತದಿಂದಲೂ ಕೆಟ್ಟ ಅಭ್ಯಾಸದಿಂದಲಿರುವಾಗ ಆಕೆಗೆ ಆದಂತ ನಿರಾಶೆ ಸ್ವಾಮಿ. ಅನೇಕ ಪತ್ನಿಯರು ನನ್ನ ಪತಿ ನನಗಾಗಿ ನನ್ನ ಮಕ್ಕಳಿಗಾಗಿ ದುಡಿ ಒಳ್ಳೆಯ ಪತ್ನಿಯಾಗಿದ್ದಾಳೆ ಎಂದು ನೀಡುವಾಗ ಸ್ವಾಮಿ ಆಕೆಯ ವಾಚಾಳಿ ಹೆಂಡತಿಯಾಗಿ ತನ್ನ ಗಂಡನನ್ನು ಪ್ರೀತಿಸಿದ ಅವಸ್ಥೆಯಲ್ಲಿರುವಾಗ ಆತನಿಗೆ ಆದಂತ ನಿರಾಶೆಗಳನ್ನ ಕಳುಹಿಸಿಕೊಡುತ್ತೇನೆಪ್ಪ. ಮಕ್ಕಳು ಒಳ್ಳೆಯ ರೀತಿಯಲ್ಲಿ ಹಾದಿಯಲ್ಲಿ ನಡೆಯುವಾಗ ಆ ಮಕ್ಕಳು ನಮಗಾಗಿ ಸಾಕಿ ಸಲಹುತ್ತಾರೆ ಎಂಬ ಪ್ರೀತಿಯಲ್ಲಿರುವಂತ ತಂದೆ ತಾಯಿಗಳು ಇನ್ನು ಆ ಮಕ್ಕಳಿಂದ ಕಣ್ಣೀರಿಂದ ಸ್ವಾಮಿ ನಿರಾಶ್ರಿತರಾಗಿ ಹೋಗಿದ್ದಾರೆ ದೇವಾ. ಅಂತೆಲ್ಲಾ ತಂದೆ ತಾಯಿಗಳನ್ನು ಸ್ವಾಮಿ ಬೆಳಗಿನ ಸಮಯದಲ್ಲಿ ಕರಳೊಪ್ಪಿಸಿಕೊಡ್ತೇನೆ ಸ್ವಾಮಿ. ಆತ್ಮರ ಅಭಿಷೇಕವನ್ನು ತುಂಬಿ ಸ್ವಾಮಿ ಆ ಮಕ್ಕಳಿಗೆ ಧೈರ್ಯ ಶಕ್ತಿ ಹೃದಯ ಪಾಲಿಸಿಕೊಳ್ಳು ರಾಜ್ಯ. ಅಪಾಯಿಸುವೆ ಅನೇಕ ಮಕ್ಕಳು ಸ್ವಾಮಿ ಓದುವಂತ ಮಕ್ಕಳಲ್ಲಿ ಸ್ವಾಮಿ ಒಳ್ಳೆಯ ಅಂಕವನ್ನು ತೆಗೆಯುತ್ತೇನೆ ಎಂದು ಕಮ್ಮಿ ಅಂಕ ಬಂದಾಗ ಅಲ್ಲಿಯೂ ಸಹ ನಿರಾಸೆ ಸ್ವಾಮಿ. ಯುವಕ ಯುವತಿಯರಲ್ಲಿ ಸ್ವಾಮಿ ಅನೇಕ ರೀತಿಯ ಆಸೆ ಆಕಾಂಕ್ಷೆಗಳನ್ನು ಇರುವಾಗ ಅವರಲ್ಲಿ ಏನು ಸಿಗದಂತಹ ಸಂದರ್ಭದಲ್ಲಿ ಆ ಮಕ್ಕಳಿಗೆ ನಿರಾಸೆಯಾಗಿ ಏಕಾಂಗಿತನದ ಜೀವಿತ ಬದುಕಿ ಸಾಕಾಗಿದೆ ಎಂಬ ಕಣ್ಣೀರು ಸ್ವಾಮಿ. ಅಲ್ಲಿಯೂ ಸಹ ನಿರಾಶ್ರಿತರಾಗಿರುವಂತ ಎಲ್ಲ ಯುವಕ ಯುವತಿಯರನ್ನು ಸ್ವಾಮಿ ನಿನ್ನ ಕರಗಳಲ್ಲಿ ಒಪ್ಪಿಸಿಕೊಡ್ತೇನೆ ಅಜ್ಜ. ಎಷ್ಟೋ ತಂದೆ ತಾಯಿಗಳು ಈಗ ಅನಾಥಾಶ್ರಮದಲ್ಲಿ ವೃದ್ಧಾಶ್ರಮದಲ್ಲಿ ಸ್ವಾಮಿ ಮಕ್ಕಳು ಸಾಕಿ ಸಲಹಿದ ಮಕ್ಕಳೇ ಬಿಟ್ಟು ಹೋಗುವಾಗ ಆ ತಂದೆ ತಾಯಿಗೆ ಆಗುತ್ತಿರುವಂತ ನೋವು ವೇದನೆ ನಿರಾಸೆ ಸ್ವಾಮಿ ನಿನ್ನ ಕರಗಳಲ್ಲಿ ಒಪ್ಪಿಸಿಕೊಡ್ತೀನಪ್ಪ. ಆ ಮಕ್ಕಳ ಮನಸ್ಸನ್ನು ಬದಲಾಯಿಸು ರಾಜ. ಅವರ ಕಲ್ಲಾದ ಹೃದಯಗಳು ಮಾಂಸವಾಗಿ ಮಾರ್ಪಡಲು ಸ್ವಾಮಿ. ಈಗ ಮಂಗಳವಾರ ನಡೆದಂತಹ ಉತ್ತರಾಖಂಡದಲ್ಲಿ ನಡೆದಂತಹ ಆ ದುರ್ಘಟನೆ ಸ್ವಾಮಿ ಏನೆಲ್ಲ ಆಸೆ ಆಕಾಂಕ್ಷೆಗಳಿತ್ತು ಸ್ವಾಮಿ ಅವರಿಗೆ. ಅಪ್ಪ ಏನು ಮಾಡಬೇಕೆಂಬ ಬಯಕೆ ಇತ್ತು ರಾಜ. ಅವರ ಎಲ್ಲ ಯೋಜನೆಗಳೆಲ್ಲ ಒಂದು ಕ್ಷಣದಲ್ಲಿ ಸ್ವಾಮಿ ಕಣ್ಣು ಮುಂದೆಯೇ ನೀರು ಪಾಲಾಗಿ ನಿರಾಶೆಯಾಗಿ ಸ್ವಾಮಿಯ ಮಕ್ಕಳು ಕಣ್ಣೀರಿನಿಂದ ಪರಿತಪ್ಪಿಸಿ ಜೀವನವನ್ನು ಕಳೆದುಕೊಂಡಂತ ನಿರಾಶೆಯನ್ನು ನಿನ್ನ ಕರಗಳಲ್ಲಿ ಒಪ್ಪಿಸಿಕೊಡ್ತೇನಪ್ಪ ಸ್ವಾಮಿ. ಎಲ್ಲ ಕುಟುಂಬಗಳನ್ನು ನಿನ್ನ ಕರದಲ್ಲಿ ಒಪ್ಪಿಸಿಕೊಡುವಾಗ ಈಗ ಸ್ವಾಮಿ ಅದನ್ನು ನೋಡಿದಂತ ಒಂದೊಂದು ಕ್ಷಣಗಳು ನಮ್ಮ ಜೀವನವೇ ಸ್ವಾಮಿ. ಒಂದು ಕ್ಷಣ ನಾವು ಸಹ ನಮ್ಮ ಪರಿಸ್ಥಿತಿ ಗೊತ್ತಿಲ್ಲಪ್ಪ. ನಾವೇನೆಲ್ಲ ಆಸೆ ಆಕಾಂಕ್ಷೆಗಳಿದೆಯಾ ಸ್ವಾಮಿ, ಒಂದು ಕ್ಷಣ ಈ ಲೋಕದಲ್ಲಿ ಏನು ಸಂಭವಿಸಿದರು ಸ್ವಾಮಿ ಅದು ನಿರಾಸೆಯಾಗಿ ಹೋಗಿಬಿಟ್ಟಿದ್ದೇವಾ ಸ್ವಾಮಿ. ಈಗ ಸ್ವಾಮಿ ನಿರಾಶ್ರಿತರಾಗಿರುವಂತ ಎಲ್ಲ ಮಕ್ಕಳ ಮೇಲೆ ನಿನ್ನ ಕರುಣೆ ಹಿಡಿದು ಬರಲಿ ರಾಜ್ಯ. ಆಳುವವರು ಅಧಿಕಾರಿಗಳಲ್ಲಿ ನಿರಾಸೆ ಸ್ವಾಮಿ. ಈಗ ಒಳ್ಳೆಯ ವ್ಯಕ್ತಿಯಾಗಿ ಸಮಾಜ ಸೇವೆ ಮಾಡುವಾಗ ಆತನಿಗೆ ಬರುವಂತ ನಿನ್ನೆ ಅವಮಾನಗಳನ್ನು ಸಹಿಸಲಾಗದ ಅಂತ ಪರಿಸ್ಥಿತಿಯಲ್ಲಿ ನಿರಾಸೆಗಳಪ್ಪ ನಿನ್ನ ಕರೆಯಲ್ಲಿ ಒಪ್ಪಿಸಿಕೊಡ್ತೇನೆ ಸ್ವಾಮಿ. ಈ ಗುರುಗಳಲ್ಲಿ ಕನ್ಯಾಸ್ತ್ರೀಗಳು, ಸಭಾಪಾಲಕರು, ಪಾಸ್ಟರ್ಸ್ಗಳು, ಶುಭ ಸಂದೇಶ ಸಾರುವವರು, ಪ್ರಬೋಧನೆ ಮಾಡುವವರಲ್ಲಿ ಸಹ ಒಂದಲ್ಲ ಒಂದು ರೀತಿಯ ನಿರಾಸೆಗಳು ಸ್ವಾಮಿ. ಜೀವನವೇ ಬೇಡ ಎಂಬ ಒಂದು ಪರಿಸ್ಥಿತಿಯಲ್ಲಿರುವಂತ ಎಲ್ಲಾ ಮಕ್ಕಳನ್ನ ಕರಳು ಎಪ್ಪಿಸಿಕೊಡ್ತೇನಪ್ಪ. ಕೆಲಸಕ್ಕಾಗಿ ತವಕ ಪಡುತ್ತಿರುವಂತ ಮಕ್ಕಳು ಸ್ವಾಮಿ, ಓದಿದ ತಕ್ಕಂತೆ ಕೆಲಸ ಸಿಗುದಿರುವಾಗ ಆ ಮಕ್ಕಳ ನಿರಾಸೆ ಸ್ವಾಮಿ.
ನಾನು ಓದಿದರೂ ಪ್ರಯೋಜನ ಇಲ್ಲವೆಲ್ಲ ಎಂಬ ಸ್ವಾಮಿ ಚಿಂತೆಯಿರುವಂತ ಮಕ್ಕಳನ್ನ ಕರೆಲೆಪ್ಪಿಸಿಕೊಳ್ತೇನೆ ಸ್ವಾಮಿ. ಈಗ ಒಳ್ಳೆಯ ಗಂಡನಿಗಾಗಿ ಒಳ್ಳೆಯ ಮಕ್ಕಳಿಗಾಗಿ ಪ್ರಾರ್ಥಿಸುತ್ತಿರುವಂತ ಮಕ್ಕಳು ಎಷ್ಟೋ ಮಕ್ಕಳು ಸ್ವಾಮಿ ಮಗುವೆಯಾದರೂ ಮಕ್ಕಳಿಲ್ಲ ರಾಜ್ಯ. ಅಂತಹ ಗರ್ಭದಲ್ಲಿ ಕರೆಲೆಪ್ಪಿಸಿಕೊಡ್ತೇನೆ ಸ್ವಾಮಿ. ಅಲ್ಲಿಯೂ ಸಹ ನಿರಾಸೆ ರಾಜ್ಯ. ಅಪಾಯಿಸುವಂತ ಕುಟುಂಬಗಳ ಮೇಲೆ ನಿನ್ನ ಕರುಣೆ ಇಳಿದು ಬರಲು ಸ್ವಾಮಿ. ಒಳ್ಳೆಯ ಸೊಸೆ ಸಿಗಲಿಲ್ಲವಲ್ಲ ಎಂದು ಅತ್ತೆ ಮಾಮಂದಿರು ಕಣ್ಣೀರಿದ್ದರಿದ್ದಾರೆ ಸ್ವಾಮಿ. ನಿರಾಸೆ ರಾಜ್ಯ. ಪ್ರತಿಯೊಂದು ನಿರಾಸೆ ಆಗುವಂತ ಎಲ್ಲ ಕುಟುಂಬಗಳು ಮಕ್ಕಳನ್ನು ಸ್ವಾಮಿ, ಇಡೀ ವಿಶ್ವದಲ್ಲಿರುವಂತಹ ಒಂದೊಂದು ಕುಟುಂಬಸ್ಥರನ್ನು ಸಹ ನಿನ್ನ ಕರೆಗೆ ಎತ್ತಿಸಿಕೊಡ್ತೇನೆ ಸ್ವಾಮಿ. ಎಲ್ಲ ಮಕ್ಕಳಿಗಾಗುತ್ತಿರುವಂತಹ ನಿರಾಸೆಯಿಂದ ಬಿಡುಗಡೆ ಕೊಡುವಂತ ರೋಗದ ಅವಸ್ಥೆಯಲ್ಲಿರುವಂತಹ ಮಕ್ಕಳಲ್ಲಿ ಸ್ವಾಮಿ, ಅದು ವೈದ್ಯರು ಹೇಳುವಾಗ ಸ್ವಾಮಿ ಅಲ್ಲಿಯೂ ಸಹ ನಿರಾಸೆ ರಾಜ್ಯ. ಒಳ್ಳೆಯ ಶರೀರ ಅನಾರೋಗ್ಯದಲ್ಲಿರುವಂತಹ ಮಕ್ಕಳು ರೋಗಿಯಾದಾಗ ಸ್ವಾಮಿ ಅವರಲ್ಲಿ ನಿರಾಸೆ ರಾಜ್ಯ. ನನ್ನ ಜೀವಿತ ರೋಗದ ಅವಸ್ಥೆಯಲ್ಲಿದೆಯಲ್ಲ ಎಂಬ ನಿರಾಸೆ ಸ್ವಾಮಿ. ಎಲ್ಲದಿಂದ ಬಿಡುಗಡೆ ಕೊಡುವ ಆತನು ನೀನು ಸ್ವಾಮಿ. ಹೆದರಬೇಡ, ನಾನು ನಿನ್ನೊಂದಿಗಿದ್ದೇನೆ, ನಾನು ಒಬ್ಬಟ್ಟಿಗನಾಗಿ ನನ್ನ ಬಿಟ್ಟು ಹೋಗುವುದಿಲ್ಲ ಎಂಬ ವಾಕ್ಯದ ಮೂಲಕ ಸ್ವಾಮಿ ಪ್ರತಿಯೊಂದು ನಿರಾಶೆಗಳ ಮಕ್ಕಳನ್ನು ಧೈರ್ಯ, ಶಕ್ತಿ, ಅನುಕಂಪವನ್ನು ತುಂಬ ಸ್ವಾಮಿ. ಅಮ್ಮ ಪರಿಶುದ್ಧ ತಾಯಿ ಪೂಜಾ ಕನ್ಯಾ ಮರಿಯಮ್ಮನವರೇ, ಎಲ್ಲ ನಿರಾಶೆ ಮಕ್ಕಳ ಮೇಲೆ ನಿಮ್ಮ ಕೃಪೆ ಆಶೀರ್ವಾದ ಇಳಿದು ಬರಲಿ. ಸ್ವರ್ಗೀಯಾತರ ಪ್ರಾರ್ಥನಾ ತಂಡದ ಅಂಗಾಂಗಗಳಿಗೆ ಪ್ರಾರ್ಥಿಸುವಾಗ ಈ ಬೆಳಗಿನ ಸಮಯದ ನಿರಾಶೆ ಆಗಿರುವಂತ ಎಲ್ಲ ಮಕ್ಕಳಿಗೂ ಬೇಕಾದಂತ ಧೈರ್ಯ, ಶಕ್ತಿಯನ್ನು ಪಾಲಿಸಿಕೊಟ್ಟು ಅವರ ಆಸ್ತಿಗಳೆಲ್ಲ ಕೃಪೆಯಿಂದ ತುಂಬಲ್ಪಡಲಿ. ನಿನ್ನ ನಾಮದ ಶಕ್ತಿಯಿಂದ ಪ್ರಾರ್ಥಿಸುತ್ತಿದ್ದೇನೆ ಅಂತ ಪ್ರೀತಿಯ ಜೀವನದ ಒಡೆಯನೆ. ಆಮೇನ್, ಆಮೇನ್, ಆಮೇನ್. ಅಪ್ಪ ತಂದೆ ಸ್ತೋತ್ರ, ಯೇಸುವೆ ಸ್ತೋತ್ರ, ಪವಿತ್ರಾತ್ಮರೇ ಸ್ತೋತ್ರ, ತ್ರಯೇಕ ದೇವರೇ ಸ್ತೋತ್ರ. ಪ್ರಭುವೆ, ಈ ಹೊಸ ಜೀವನ ಹಾಗೂ ಹೊಸ ಜೀವಿತ ನೀವು ನನಗೆ ಕೊಟ್ಟದಕ್ಕಾಗಿ ಕೋಟಿ ಕೋಟಿ ಸ್ತೋತ್ರ ರಾಜ. ಪ್ರಭುವೆ, ಈ ಸಮಯದಲ್ಲಿ ಜೀವನದಲ್ಲಿ ನಿರಾಶೆಗೊಳಗಾದ ಪ್ರತಿಯೊಂದು ಮಕ್ಕಳನ್ನು ಯೇಸುವೆ ನಿಮ್ಮ ಉನ್ನತವಾದ ಪರಿಶುದ್ಧ ರಕ್ತಕ್ಕೆ ಸಮರ್ಪಿಸುತ್ತಾ ಪ್ರಾರ್ಥಿಸುತ್ತೇನೆ. ಪ್ರಭುವೆ, ಎಲ್ಲರೂ ಅವರವರ ಜೀವನದಲ್ಲಿ ಕನಸನ್ನು ಕಟ್ಟಿ ಅದು ಕನಸನ್ನು ನನಸಾಗಿ ಮಾಡುವಂತೆ ಪ್ರಯತ್ನ ಮಾಡುವ ಸಂದರ್ಭದಲ್ಲಿ, ಅದು ನನಸಾಗದೇ ಇರುವ ಸಂದರ್ಭದಲ್ಲಿ ಪ್ರತಿಯೊಬ್ಬರು ನಿರಾಶೆಗೊಳಗಾಗುತ್ತಾರೆ. ವಿಶೇಷವಾಗಿ ದಾಂಪತ್ಯ ಜೀವಿತದಲ್ಲಿ ಪತಿ ಪತ್ನಿ ಮಧ್ಯೆ ನಿರಸನ ಉಂಟಾಗಿ ಅವರ ಮಧ್ಯದಲ್ಲಿರುವ ಕಚ್ಚಾಟದ ಸಮಯದಲ್ಲಿ, ಹಾಗೂ ಒಳ್ಳೆಯ ಅತ್ತೆ ಮಾವ ಸಿಗಲಿಲ್ಲ, ಒಳ್ಳೆಯ ಪತ್ನಿ ಸಿಗಲಿಲ್ಲ, ಒಳ್ಳೆಯ ಪತಿ ಸಿಗಲಿಲ್ಲ ಎನ್ನುವ ರೀತಿಯಲ್ಲಿ ಜೀವನ ನಿರಾಶೆಗೆ ಒಳಗಾಗುವವರು ತುಂಬಾ ಜನ ಇದ್ದಾರೆ ಸ್ವಾಮಿ. ಹಾಗೆ ಪ್ರಭುವೆ, ವಿದ್ಯಾರ್ಥಿಗಳು ತಮ್ಮ ಪರೀಕ್ಷೆಯಲ್ಲಿ ಒಳ್ಳೆಯ ರೀತಿಯಲ್ಲಿ ಬರೆದರೂ ಕೂಡ ಅಲ್ಲಿ ಅನುತ್ತೀರ್ಣರಾಗಿದ್ದರೆ, ಒಳ್ಳೆಯ ಮಾರ್ಕ್ಸ್ಗಳು ಬರೆದಿದ್ದರೆ ಅವರು ಕೂಡ ನಿರಾಶೆಗೆ ಒಳಗಾಗುತ್ತಾರೆ ಸ್ವಾಮಿ. ಹಾಗೆ ತಂದೆಯಾದ ದೇವರೇ, ಕೆಲಸಕ್ಕೆ ಪ್ರಯತ್ನ ಮಾಡುವಾಗ ಕೆಲಸದ ಜಾಗದಲ್ಲಿ ಇಂಟರ್ವ್ಯೂ ಸಮಯದಲ್ಲಿ ಆ ಕೆಲಸ ನಮಗೆ ಸಿಗಲಿಲ್ಲದಿದ್ದರೆ ಜೀವನವೇ ನಿರಾಶೆಗೆ ಒಳಗಾಗಿ ಪ್ರಭುವೆ ಎಷ್ಟೋ ಜನರು ವ್ಯಥೆಯನ್ನು ಅನುಭವಿಸುತ್ತಿದ್ದಾರೆ ಸ್ವಾಮಿ. ಹಾಗೆಯೇ ಪ್ರಭುವೆ, ಮನೆಯನ್ನು ಕಟ್ಟಿ ಸಾಲದಲ್ಲಿ ಮನೆಯನ್ನು ಕಟ್ಟಿ ಅದು ಸರಿಯಾದ ರೀತಿಯಲ್ಲಿ ಕಟ್ಟಲು ಸಾಧ್ಯವಾಗದೇ ಇರುವಾಗ ಆರ್ಥಿಕ ಪರಿಸ್ಥಿತಿಗಳಿಂದ ಸ್ವಾಮಿ ಎಷ್ಟೋ ಜನರು ನಿರಾಶೆಗೆ ಒಳಗಾಗುತ್ತಿದ್ದಾರೆ ಸ್ವಾಮಿ. ಪ್ರಭುವೆ, ಎಲ್ಲರೂ ಒಂದಲ್ಲ ಒಂದು ರೀತಿ ಜೀವನದಲ್ಲಿ ಕನಸನ್ನು ಕಟ್ಟಿ ಅದು ಕನಸು ನನಸಾಗದೇ ಇರುವ ಸಂದರ್ಭದಲ್ಲಿ ಪ್ರತಿಯೊಬ್ಬರು ನಿರಾಶೆಗೆ ಒಳಗಾಗಿ ಮನೋವ್ಯತೆಗೆ ಹೋಗುತ್ತಿದ್ದಾರೆ ಸ್ವಾಮಿ. ಹಾಗೆ ಮದುವೆಯಾಗಿ 10 ವರ್ಷ 12 ವರ್ಷವಾಗಿದ್ದರೂ ಮಗುವಿನ ಭಾಗ್ಯ ಇಲ್ಲದ ಸಂದರ್ಭದಲ್ಲಿ ಪ್ರಭು ಎಷ್ಟೋ ಜನರು ನಿರಾಶೆಗೆ ಒಳಗಾಗಿ ಪ್ರಭುವೆ ಜೀವನವೇ ಬೇಡ ಎನ್ನುವ ರೀತಿಯಲ್ಲಿ ಜೀವಿಸುತ್ತಿದ್ದಾರೆ ಸ್ವಾಮಿ. ಇಂಥ ಎಲ್ಲಾ ಮಕ್ಕಳನ್ನು ಯೇಸುವೆ ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇನೆ. ತಂದೆಯೇ, ನಿಮ್ಮ ವಚನದಂತೆ ಎಲ್ಲರನ್ನು ಬಲಪಡಿಸಿ ದೃಢಪಡಿಸಿರಿ ಸ್ವಾಮಿ. ಕೀರ್ತನೆಗಳ ಗ್ರಂಥ 46ನೇ ಅಧ್ಯಾಯ 1ನೇ ವಾಕ್ಯ, ದೇವರೇ ನಮ್ಮ ಆಶ್ರಯ ದುರ್ಗ, ಸಂಕಟದಲ್ಲಿ ಸಿದ್ಧಿ ಸಹಾಯಕ. ಪ್ರಭುವೇ, ವಚನದಂತೆ ಸ್ವಾಮಿ ನಿರಾಶೆಯ ಸಂದರ್ಭದಲ್ಲಿರುವ ಪ್ರತಿಯೊಬ್ಬ ಮಕ್ಕಳಿಗೂ ಈ ವಾಕ್ಯದಂತೆ ಬಲಪಡಿಸಿ ನೀವೇ ಆಶ್ರಯ ದುರ್ಗ ಎನ್ನುವ ಕೃಪ ವರದಾನವನ್ನು ಕೊಟ್ಟು ಮುನ್ನಡೆಸಿರಿ ಸ್ವಾಮಿ. ಪ್ರಭುವೇ, ನಾವು ನಮ್ಮ ಜೀವನದಲ್ಲಿ ಆಶೆ ಪಡುವ ಪ್ರತಿಯೊಂದು ಕಾರ್ಯಗಳು ನಿಮ್ಮ ಚಿತ್ತಕ್ಕೆ ಇದ್ದರೆ ಅದನ್ನು ನಮಗೆ ಕೊಡಿರಿ ಸ್ವಾಮಿ. ನಿಮ್ಮ ಚಿತ್ತಕ್ಕೆ ಇಲ್ಲದಿದ್ದರೆ ಸ್ವಾಮಿ ಎಲ್ಲವನ್ನು ಮನದಲ್ಲಿ ಸಂತೋಷ ಪಡುವ ಕೃಪಾ ವರದಾನವಾದರೂ ನಮಗೆ ಕೊಡಿರಿ ತಂದೆಯೇ.
ವಿಶೇಷವಾಗಿ ನನ್ನ ಕುಟುಂಬದಲ್ಲಿ ನಿರಾಶೆಗೊಳಗಾದ ಪ್ರತಿಯೊಂದು ಮಕ್ಕಳನ್ನು, ನನ್ನ ವಿಚಾರಣೆಯಲ್ಲಿರುವ ಪ್ರತಿಯೊಂದು ಭಕ್ತಾದಿಗಳ ಕುಟುಂಬಗಳನ್ನು, ಹಾಗೆ ಪ್ರಭುವೇ ನನ್ನ ಸ್ವರ್ಗೀಯ ಅಂಗಾಂಗಗಳ ಕುಟುಂಬದಲ್ಲಿರುವ ಪ್ರತಿಯೊಬ್ಬರನ್ನು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇನೆ. ಎಲ್ಲರೂ ಜೀವನದ ನಿರಾಶೆಗೆ ಒಳಗಾದ ಸಂದರ್ಭದಲ್ಲಿ ನೀವೇ ಅವರ ಏಕಾಂಗಿತನ ನಿವಾರಿಸಿ, ನೀವೇ ಅವರ ಮಧ್ಯದಲ್ಲಿ ಒಂದು ಬೆಳಕಿನ ಕೋಟೆಯಾಗಿ ಪ್ರಭುವೇ ನೀವೇ ಅವರಿಗೆ ಆಶೀರ್ವಾದಗಳನ್ನು, ಕೃಪವರದಾನಗಳನ್ನು ನೀಡಿರಿ ತಂದೆ. ಅವರೆಲ್ಲ ಆಶೋತ್ತರಗಳನ್ನು ಬಗೆಹರಿಸಿರಿ. ಅವರ ನಿರಾಶೆಯ ಸಂದರ್ಭದಲ್ಲಿ ನೀವೇ ಅವರಿಗೆ ದೃಢವಾಗಿ ನಿಂತು ಅವರನ್ನೆಲ್ಲರನ್ನು ಬಲಪಡಿಸಿ ದೃಢಪಡಿಸಿರಿ, ಮುನ್ನಡೆಸಿರಿ ಎಂದು ಪಿತನ, ಸುತನ ಮತ್ತು ಪವಿತ್ರ ಆತ್ಮರ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ ನನ್ನ ಪ್ರೀತಿಯ ಜೀವ ಉಳ್ಳ ತಂದೆಯೇ. ಆಮೇನ್, ಆಮೇನ್, ಆಮೇನ್. ಅಪ್ಪ ಸ್ತೋತ್ರ, ಯೇಸು ಸ್ವಾಮಿಯೇ ಸ್ತೋತ್ರ, ಪವಿತ್ರಾತ್ಮರೇ ಸ್ತೋತ್ರ. ಅಪ್ಪ ತಂದೆ, ಈ ಮುಂಜಾನೆಯ ಸಮಯದಲ್ಲಿ ನಿಮ್ಮ ಪ್ರೀತಿಯ ಸಾನ್ನಿಧ್ಯದಲ್ಲಿ ಒಂದುಗೂಡಿಸಿ ನಿಮ್ಮ ಕೃಪಾಶೀರ್ವಾದಗಳಿಂದ ನಮ್ಮನ್ನು ತುಂಬುತ್ತಿರುವುದಕ್ಕಾಗಿ ಕೋಟಿ ಕೋಟಿ ಸ್ತೋತ್ರಗಳು, ವಂದನೆಗಳು ಸ್ವಾಮಿ. ಅಪ್ಪ ತಂದೆ, ಈ ಜಾವದಲ್ಲಿ ಜೀವನದಲ್ಲಿ ನಿರಾಶೆ ಹೊಂದಿರುವ ಪ್ರತಿಯೊಂದು ಮಕ್ಕಳನ್ನು ನಿಮ್ಮ ಪರಿಶುದ್ಧವಾದ ರಕ್ತಕ್ಕೆ ಸಮರ್ಪಿಸುತ್ತೇನೆ ಸ್ವಾಮಿ. ಕರುಣೆ ತೋರಿ, ದಯೆ ತೋರಿ ಸ್ವಾಮಿ. ಅಪ್ಪ ತಂದೆ, ಎಷ್ಟೋ ಮಕ್ಕಳು ವಿದ್ಯಾಭ್ಯಾಸವನ್ನು ಓದಿ ಕೆಲಸಕ್ಕಾಗಿ ಎಷ್ಟು ಅಲೆದರೂ ಕೆಲಸ ಸಿಗದೆ ನಿರಾಶೆಯಲ್ಲಿದ್ದಾರೆ ಸ್ವಾಮಿ. ಎಷ್ಟೋ ಕುಟುಂಬಗಳಲ್ಲಿ ಪ್ರೀತಿ ಇಲ್ಲದೆ, ಶಾಂತಿ ಸಮಾಧಾನವಿಲ್ಲದೆ, ಗಂಡನ ಕುಡುಕುತನದಿಂದ, ಪತ್ನಿಯ ವಾಚಾಳಿತನದಿಂದ ನಿರಾಶೆ ಹೊಂದಿದ್ದಾರೆ ಸ್ವಾಮಿ. ಅಪ್ಪ ತಂದೆ, ಎಷ್ಟೋ ಕುಟುಂಬಗಳಲ್ಲಿ ಸಮಾಧಾನವಿಲ್ಲದೆ ನಿರಾಶೆ ಹೊಂದಿರುವ ಪ್ರತಿಯೊಂದು ಮಕ್ಕಳನ್ನು ಆಶೀರ್ವದಿಸಿದೆ ಸ್ವಾಮಿ. ದಾಂಪತ್ಯ ಜೀವನದಲ್ಲಿ ಮಕ್ಕಳಿಲ್ಲದೆ ಮಕ್ಕಳಿಗಾಗಿ ಕನಸು ಹೊತ್ತಿರುವ ಪ್ರತಿಯೊಂದು ಮಕ್ಕಳಿಗೂ ಒಂದು ಕನಸು ಸ್ವಾಮಿ. ಎಷ್ಟೋ ತಂದೆ ತಾಯಿಯೊಂದಿಗೆ ತಮ್ಮ ಮಕ್ಕಳಿಂದಾಗಿ ನಿರಾಶೆಗಳು, ಎಷ್ಟೋ ಶುಶ್ರೂಷಕರು, ಗುರುಗಳು, ಸಭಾಪಾಲಕರು ಹಲವಾರು ತರದ ಇಲ್ಲ ಸಲ್ಲದ ಅಪವಾದಗಳಿಂದಾಗಿ ಹೋಗಿದ್ದಾರೆ ಸ್ವಾಮಿ. ನಿರಾಶೆಯಲ್ಲಿದ್ದಾರೆ ಸ್ವಾಮಿ. ಏಕಾಂಗಿಯಾಗಿ ತಮಗೆ ಯಾರೂ ಇಲ್ಲವೆಂದು ನಿರಾಶೆಯಲ್ಲಿರುವ ಪ್ರತಿಯೊಂದು ಮಕ್ಕಳಿಗೂ ಶಾಂತಿ ಸಮಾಧಾನವನ್ನು ನೀಡಿದೆ ಸ್ವಾಮಿ. ಎಷ್ಟೋ ಮಕ್ಕಳು ತಮ್ಮ ನೋವು, ಭಾರ, ಸಮಸ್ಯೆಗಳು, ಹೋರಾಟಗಳಿಂದ ನಿರಾಶೆ ಹೊಂದಿ ಜೀವನದಲ್ಲಿ ಜಿಗುಪ್ಸೆ ಹೊಂದಿ ಆತ್ಮಹತ್ಯೆಗೂ ಶರಣಾಗುತ್ತಿದ್ದಾರೆ ಸ್ವಾಮಿ. ಅಪ್ಪ ತಂದೆ, ಈ ಎಲ್ಲ ಮಕ್ಕಳಿಗೂ ಅವರ ಜೀವಿತದಲ್ಲಿ ಶಾಂತಿ ಸಮಾಧಾನವನ್ನು ನೀಡಿದೆ ಸ್ವಾಮಿ. ಅವರು ತಮ್ಮ ಜೀವಿತದಲ್ಲಿ ನಗುತ್ತಾ ಜೀವಿಸುವ ಕೃಪೆಯನ್ನು ಕರುಣಿಸಿದೆ ಸ್ವಾಮಿ. ಅಪ್ಪ ತಂದೆ, ನಿರಾಶೆಯಿಂದ ಕುಗ್ಗಿ ಹೋಗಿರುವ, ತಮಗೆ ಯಾರೂ ಇಲ್ಲವೆಂದು ಕಣ್ಣೀರಿಡುತ್ತಿರುವ ಪ್ರತಿಯೊಂದು ಮಕ್ಕಳಿಗೂ ನಿಮ್ಮ ಪ್ರೀತಿಯಿಂದ ಅವರು ನಿಮ್ಮನ್ನಿಂದ ಆಲಿಸಿಕೊಂಡು ನಿಮ್ಮನ್ನು ಅರಿತು ಬಾಳುವ ಮಕ್ಕಳಾಗಿ ಮಾರ್ಪಡಿಸಿದೆ ಸ್ವಾಮಿ. ನನ್ನ ಜೀವಿತದಲ್ಲೂ ನಿರಾಶೆ ಹೊಂದಿರುವ ಒಂದು ಘಟನೆಗಳನ್ನು ನೀವು ಅರಿತವರಾಗಿದ್ದೀರಿ ಸ್ವಾಮಿ. ಅಪ್ಪ ತಂದೆ, ನೀವೆಲ್ಲವನ್ನೂ ತಿಳಿದಿರುವ, ಎಲ್ಲವನ್ನು ವೀಕ್ಷಿಸುವ ದೇವರಾಗಿದ್ದೀರಿ ಸ್ವಾಮಿ. ಕರುಣಿಸಿರಿ ಸ್ವಾಮಿ. ನಿರಾಶೆ ಹೊಂದಿರುವ ಪ್ರತಿಯೊಂದು ಮಕ್ಕಳನ್ನು ನಿಮ್ಮ ಕೃಪಾಶೀರ್ವಾದಗಳಿಂದ ತುಂಬಿರಿ ಸ್ವಾಮಿ. ನಿಮ್ಮ ಸಹಾಯ ಹಸ್ತವನ್ನು, ನಿಮ್ಮ ಧೈರ್ಯವನ್ನು ಅವರಿಗೆ ನೀಡಿರೆಂದು ಪಿತಾಸುತ ಪವಿತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸುತ್ತಿದ್ದೀನಿ ಜೀವವುಳ್ಳ ತಂದೆಯೇ. ಆಮೇನ್, 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 ಆಮೇನ್. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವಿಗೆ ಆರಾಧನೆ. ಅಪ್ಪ ನನ್ನ ತಂದೆಯಾದ ದೇವರೇ, ನನ್ನ ಯೇಸುವೆ, ನನ್ನ ಪ್ರಭುವೆ, ನನ್ನ ಕರ್ತನೆ, ನನ್ನ ರಾಜ್ಯನು ನೀವಾಗಿದ್ದೀರಿ ಸ್ವಾಮಿ. ಅಪ್ಪ, ಬೆಳಗಿನ ಜಾವದಲ್ಲಿ ಸ್ವಾಮಿ ನಮ್ಮನ್ನು ಆರಿಸಿಕೊಂಡಿದ್ದೀರಿ ಅಪ್ಪ. ಅಪ್ಪ, ನಿರಾಶರಾಗಿರುವ ಬದುಕಿನಲ್ಲಿ ಸ್ವಾಮಿ ಪ್ರಾರ್ಥಿಸುವ ಕೃಪಾವರವನ್ನು ಕರುಣಿಸಿದ್ದೀರಿ ಯೇಸುವೆ. ಅದಕ್ಕಾಗಿ ನಿಮಗೆ ಕೋಟಿ ಕೋಟಿ ಸ್ತೋತ್ರ ಸ್ವಾಮಿ. ಅಪ್ಪ, ಈ ಲೋಕದಲ್ಲಿ ಸ್ವಾಮಿ ಒಂದಲ್ಲ ಒಂದು ಸ್ವಾಮಿ ನಿರಾಶೆ ಬದುಕುಗಳು ಸ್ವಾಮಿ. ಅಪ್ಪ ಯೇಸುವೆ, ನಾವು ಏನ್ ಮಾಡಬೇಕು, ಹೇಗೆ ನಡೆಯಬೇಕು ಎನ್ನುವುದೇ ನಮಗೆ ತಿಳಿದೇ ಇರದೆ ಸ್ವಾಮಿ ನಿರಾಶರಾಗಿ ಬದುಕಿರುವ ಈ ಲೋಕದ ಸರ್ವ ಜನತೆಯನ್ನು ಸ್ವಾಮಿ ನಿಮ್ಮ ಪಾದ ಸನ್ನಿಧಾನಕ್ಕೆ ಒಪ್ಪಿಸಿಕೊಡುತ್ತೇನೆ ಸ್ವಾಮಿ. ಅಪ್ಪ, ಎಷ್ಟೋ ಗಂಡು ಮಕ್ಕಳು ಸ್ವಾಮಿ ಅಪ್ಪ ಹೋಗಿ ಸ್ವಾಮಿ ಅಪ್ಪ ಕೆಲಸಕ್ಕಾಗಿ ಅಲೆದಾಡುತ್ತಿದ್ದಾರೆ ಅಪ್ಪ, ಕೆಲಸವು ಸಿಕ್ಕಿಲ್ಲ ಎನ್ನುವ ನಿರಾಸೆ ಬದುಕು ಸ್ವಾಮಿ. ಎಷ್ಟೋ ಗಂಡು ಮಕ್ಕಳು ಸ್ವಾಮಿ ಮದುವೆ ಆಗದೆ ಸ್ವಾಮಿ ಅಪ್ಪ, ಒಳ್ಳೆ ಒಂದು ವರದಾನವು ನಮಗೆ ಸಿಕ್ಕಿಲ್ಲವ ಎನ್ನುವ ನಿಂದು ನಿರಾಸೆ ಬದುಕುಗಳು ಸ್ವಾಮಿ. ಅಪ್ಪ, ಎಷ್ಟೋ ಕುಟುಂಬಗಳಲ್ಲಿ ಸ್ವಾಮಿ
ಶಾಂತಿ ಸಮಾಧಾನವಿಲ್ಲ ಸ್ವಾಮಿ. ಹೆಣ್ಣು ಮಕ್ಕಳು ಮದುವೆ ಆಗಿ ಕೂಡ ಸ್ವಾಮಿ ಅಪ್ಪ ಒಳ್ಳೆ ನಮಗೆ ಒಂದು ವರವನ್ನು ಇಲ್ಲದೆ ಅಪ್ಪ ತಂದೆ ಅವರು ಒದ್ದಾಡುತ್ತಿದ್ದಾರೆ ಸ್ವಾಮಿ. ಅಪ್ಪ ಜೀವನವನ್ನು ಕಟ್ಟಿಕೊಂಡು ಸ್ವಾಮಿ ಸುಖವನ್ನು ಪಡೆದೆ ಸ್ವಾಮಿ. ಅಪ್ಪ ನಿರಾಸೆ ಬದುಕಿನಲ್ಲಿ ಹೆಣ್ಣು ಮಕ್ಕಳು ಸ್ವಾಮಿ ಅಪ್ಪ ಕಣ್ಣೀರಿನಲ್ಲಿ ಸ್ವಾಮಿ ಅಪ್ಪ ಹೆಸರೇ ಕಣ್ಣೀರಿನಲ್ಲಿ ಒದ್ದಾಡುತ್ತಿದ್ದಾರೆ ಸ್ವಾಮಿ. ಆ ನಿರಾಸೆ ಬದುಕನ್ನು ನೋಡಿರಿ ಸ್ವಾಮಿ. ಈ ಲೋಕದಲ್ಲಿ ಸ್ವಾಮಿ ಎಷ್ಟೋ ಸ್ವಾಮಿ ಕಷ್ಟಗಳು ಅಪ್ಪ ಸುಖವಾಗಿ ಜೀವಿಸಬೇಕು ಎಂದು ಅರಿತುಕೊಂಡಿದ್ದಾರೆ ಸ್ವಾಮಿ. ಆ ಸುಖವಾದ ಜೀವನವು ಇಲ್ಲದೆ ಸ್ವಾಮಿ ಅಲೆದಾಡುತ್ತಿದ್ದಾರೆ ಅಪ್ಪ ಅಂತ ನಿರಾಸೆ ಬದುಕುಗಳು ಸ್ವಾಮಿ ನೋಡಿರಿ ರಾಜ. ಅಪ್ಪ ಅವರನ್ನು ಸ್ವಾಮಿ ಸಮಾಧಾನಗೊಳಿಸಿರಿ ಸ್ವಾಮಿ. ನಿಮ್ಮ ಪವಿತ್ರಾತ್ಮರನ್ನು ಕಳಿಸಿರಿ ರಾಜ. ಅಪ್ಪ ಯೇಸುವೆ ನನ್ನನ್ನು ನನ್ನ ನಿರಾಸೆ ಬದುಕನ್ನು ಸ್ವಾಮಿ ನಿನ್ನ ಪಾದ ಸನ್ನಿಧಾನಕ್ಕೆ ಕೊಡುತ್ತೇನೆ ದೇವ. ಅಪ್ಪ ಯೇಸುವೆ ನನ್ನ ನಿರಾಸೆಯನ್ನು ನೀವು ಅರಿತಿದ್ದೀರಿ ಸ್ವಾಮಿ. ಅಪ್ಪ ನನ್ನ ಕಣ್ಣೀರನ್ನು ನನ್ನ ಮನಸ್ಸನ್ನು ನನ್ನ ಅಂತರಾಳವನ್ನು ನೋಡಿದಿರಿ ಸ್ವಾಮಿ. ಆದರೂ ರಾಜ ನನ್ನನ್ನು ಸ್ವಾಮಿ ನಿಮ್ಮ ಪವಿತ್ರ ಆತ್ಮರಿಂದ ನನ್ನನ್ನು ಬಲಪಡಿಸುತ್ತಿದ್ದೀರಿ ಸ್ವಾಮಿ. ಈ ಕುಟುಂಬದಲ್ಲಿ ಸ್ವಾಮಿ ಸಮಾಧಾನ ಶಾಂತಿಗಾಗಿ ಪ್ರೀತಿಗಾಗಿ ಸ್ವಾಮಿ ಅಪ್ಪ ನಿಮ್ಮ ಐಕ್ಯತೆಗಾಗಿ ತವಕ ಪಡುತ್ತಿರುವಂತ ನನ್ನನ್ನು ಸ್ವಾಮಿ ಕರುಣಿಸಿರಿ ರಾಜ. ನನ್ನ ನಿರಾಸೆ ಬದುಕನ್ನು ಸ್ವಾಮಿ ಬಲಪಡಿಸಿರಿ ಯೇಸುವೆ. ನನ್ನಂತೆ ಸ್ವಾಮಿ ಲೋಕದಲ್ಲಿ ಎಷ್ಟೋ ಕುಟುಂಬಗಳು ಸ್ವಾಮಿ ನೋವಿನಿಂದ ಒದ್ದಾಡುತ್ತಿದ್ದರೆ ಸ್ವಾಮಿ ಅಪ್ಪ ಅವರೆಲ್ಲರನ್ನು ಸ್ವಾಮಿ ನಿಮ್ಮ ಪಾದ ಸನ್ನಿಧಾನಕ್ಕೆ ಒಪ್ಪಿಸಿಕೊಡುತ್ತೇನೆ ಯೇಸುವೆ. ಕಣ್ಣೀರಿನಿಂದ ಪ್ರಾರ್ಥಿಸುತ್ತಿರುವ ಎಷ್ಟು ಮಕ್ಕಳು ಸ್ವಾಮಿ ಸಮಾಧಾನವಿಲ್ಲದೆ ಅಪ್ಪ ಒದ್ದಾಡುತ್ತಿದ್ದರು ರಾಜ. ಅಪ್ಪ ಅವರ ಮೇಲೆ ಕರುಣೆ ತೋರಿಸುವೆ ಅಪ್ಪ. ಅವರ ನಿರಾಸೆ ಬದುಕಿಗೆ ನೀವು ಬಂದಿರಿ ಸ್ವಾಮಿ. ಅಪ್ಪ ಯೇಸುವೆ ಜೀವನದಲ್ಲಿ ಸ್ವಾಮಿ ಎಲ್ಲವನ್ನೂ ಕಳೆದುಕೊಂಡು ಯೇಸುವೆ ನಿಮ್ಮನ್ನೇ ನೋಡುತ್ತಿರುವ ನಿಮ್ಮ ಎದುರು ನೋಡುತ್ತಿರುವ ಮಕ್ಕಳು ಸ್ವಾಮಿ ಅಪ್ಪ ಅವರಿಗೆ ಶಾಂತವನ್ನು ಕೊಡಿರಿ ಸ್ವಾಮಿ. ನಿಮ್ಮ ಬಲವನ್ನು ಕೊಡಿರಿ ಸ್ವಾಮಿ. ನಿಮ್ಮ ಪ್ರೀತಿಯನ್ನು ಕೊಡಿರಿ ಸ್ವಾಮಿ. ಅಪ್ಪ ಜೀವನದಲ್ಲಿ ಏನೂ ಇಲ್ಲ ಸ್ವಾಮಿ. ಶಾಶ್ವತವಾಗಿ ನಮಗೆ ಏನೂ ಇಲ್ಲ ರಾಜ್ಯ. ಈ ಲೋಕದಲ್ಲಿ ಸ್ವಾಮಿ ಯಾವುದೂ ಶಾಶ್ವತವಿಲ್ಲದಿರುತ್ತದೆ. ನಿಮ್ಮ ಪ್ರೀತಿ ನಿಮ್ಮ ಆಯ್ಕೆ ಸ್ವಾಮಿ ನಿಮ್ಮೊಂದಿಗೆ ಪ್ರಾರ್ಥಿಸುವ ಪ್ರತಿದಿನವೂ ಸ್ವಾಮಿ ನಮ್ಮಲ್ಲಿ ನೆಲೆಸಲಿ ಎಂದು ಇಸುವೆ ನಾನು ನಮ್ಮಲ್ಲಿ ಪ್ರಾರ್ಥಿಸುತ್ತಿದ್ದೇನೆ ದೇವ. ಪಿತಾರ್ಪಿತ ಪವಿತ್ರ ಆತ್ಮರ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನನ್ನ ಜೀವದ ಒಡೆಯನೇ. ಆಮೇನ್ 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 ಆಮೇನ್. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ. ಅಪ್ಪ ತಂದೆ ಸ್ವಾಮಿ ಈ ಬೆಳಗಿನ ಸುಪ್ರಭಾತದಲ್ಲಿ ಸನ್ನಿಧಾನದ ಕುರಿತು ಪ್ರಾರ್ಥಿಸುವವರನ್ನು ನಮ್ಮೆಲ್ಲರಿಗೂ ಅನುಗ್ರಹಿಸಿ ಕೊಟ್ಟಿದ್ದ ಬಗ್ಗೆ ನಿಮಗೆ ಕೋಟಾನುಕೋಟಿ ಸ್ತೋತ್ರಗಳು ವಂದನೆಗಳು ಸ್ವಾಮಿ. ಅಪ್ಪ ತಂದೆ ಈ ಬೆಳಗಿನ ಸುಪ್ರಭಾತದಲ್ಲಿ ಎಲ್ಲ ನಿರೀಕ್ಷಿತ ಮಕ್ಕಳನ್ನು ನಿಮ್ಮ ಉನ್ನತದ ಪರಿಶುದ್ಧವಾದ ಕರೆಗಳಿಗೆ ಸಮರ್ಪಿಸುತ್ತಾ ಪ್ರಾರ್ಥಿಸುತ್ತೇನೆ ಸ್ವಾಮಿ. ಎಲ್ಲ ನಿರೀಕ್ಷಿತ ಮಕ್ಕಳ ಮೇಲೆ ಕರುಣೆ ತೋರಿ ದಯೆ ತೋರಿ ಸ್ವಾಮಿ. ಅಪ್ಪ ತಂದೆ ಈ ಲೋಕದಲ್ಲಿ ಒಂದಲ್ಲ ಒಂದು ರೀತಿ ಎಲ್ಲ ಮಕ್ಕಳು ಸ್ವಾಮಿ ನಿರೀಕ್ಷಿತರಾಗಿ ಹೋಗಿದ್ದಾರೆ ಸ್ವಾಮಿ. ಅಪ್ಪ ಎಲ್ಲ ಮಕ್ಕಳಲ್ಲಿ ನಿಮ್ಮ ಅಭಯಸ್ಸು ಎಳೆದು ಬರಲಿ ಸಮರ್ಪಿಸಿ ಪ್ರಾರ್ಥಿಸುತ್ತೇನೆ ಸ್ವಾಮಿ. ಅಪ್ಪ ತಂದೆ ಎಲ್ಲ ಆಸ್ತಿ ಪಾಸ್ತಿ ಎಲ್ಲ ಇದ್ದಾರೆ ಸ್ವಾಮಿ. ಸಮಾಧಾನವಿಲ್ಲ ಸ್ವಾಮಿ. ರೋಗದ ವ್ಯವಸ್ಥೆ ಸ್ವಾಮಿ. ಈ ರೋಗ ನನ್ನನ್ನು ಬಿಟ್ಟು ಹೋಗುತ್ತಾ ಇಲ್ವಲ್ಲ ಅಂತ ನಿರಾಸೆ ಸ್ವಾಮಿ. ಅಪ್ಪ ತಂದೆ ಆಸ್ತಿ ಪಾಸ್ತಿ ಅದು ಅನುಭವಿಸಲಾಗದೆ ರೋಗದ ವ್ಯವಸ್ಥೆ ಇದೆ ಅಪ್ಪ. ಜೀವಿಸುತ್ತಿರುವ ಮಕ್ಕಳು ಸ್ವಾಮಿ ಯೇಸುವೆ ಇಂಥ ಮಕ್ಕಳನ್ನು ಪಾದಚರಣೆಗೆ ಸಮರ್ಪಿಸುತ್ತೇನೆ ಸ್ವಾಮಿ. ಯೇಸುವೆ ಅವರ ಜೀವಿತದಲ್ಲಿ ಸಮಾಧಾನವನ್ನು ಶಾಂತಿಯನ್ನು ಅನುಗ್ರಹಿಸಿ ಕೊಡುವುದರಿಂದ ಸಮರ್ಪಿಸುತ್ತೇನೆ ರಜ. ಅಪ್ಪ ತಂದೆ ಅಪ್ಪ ಎತ್ತ ಮಕ್ಕಳು ತಂದೆ ತಾಯಿಯನ್ನು ನೋಡದೆ ಅಪ್ಪ ತಂದೆ ಅವರನ್ನು ದೂರ ತಳ್ಳಿ ಅಪ್ಪ ಅವರಿಗೆ ಏಕಾಂಗಿತನದಲ್ಲಿ ಜೀವಿಸುತ್ತಾ ಇದ್ದಾರೆ ಸ್ವಾಮಿ. ಅಪ್ಪ ನನ್ನ ಮಕ್ಕಳನ್ನ ನೋಡ್ತಾ ಇಲ್ವಲ್ಲ ಅಂತ ನಿರಾಸೆಯಿಂದ ಸುತ್ತಿ ಹೋಗಿದ್ದಾರೆ ಸ್ವಾಮಿ. ಯೇಸುವೆ ನನ್ನ ಹುಟ್ಟಿದಲ್ಲ ಮಕ್ಕಳು ನನ್ನನ್ನು ದೂರ ತಳ್ಳಿದರೆ ನಾನು ಏಕಾಂಗಿತನೆಂಬ ಭಾವನೆಯಿಂದ ಇದ್ದ ತಂದೆ ತಾಯಿಗಳು ಜೀವಿಸುತ್ತಾ ಇದ್ದಾರೆ ಸ್ವಾಮಿ. ಕಣ್ಣೀರಿಂದ ಪರಿತಪಿಸುತ್ತಾ ಇದ್ದಾರೆ ಸ್ವಾಮಿ. ಅಪ್ಪ ಅವರು ಶುಶ್ರೂಷೆ ಮಾಡಿಕೊಳ್ಳಲಾಗದೆ ಅಪ್ಪ ಪ್ರತಿದಿನ ಕಣ್ಣೀರಿಡುತ್ತಾ ಜೀವನವೇ ಬೇಡಂಬ ನಿರಾಶೆಯಲ್ಲಿ ಜೀವಿಸುತ್ತಾ ಇದ್ದಾರೆ ಸ್ವಾಮಿ. ಅಪ್ಪ ಅಂತ ತಂದೆ ತಾಯಿಗಳನ್ನು ಸಮರ್ಪಿಸುತ್ತೇನೆ ಸ್ವಾಮಿ. ಆ ಮಕ್ಕಳಿಗೆ ಶಾಂತಿ ಸಮಾಧಾನ ಅನುಸರಿಸಿ ಕೊಡಿರೆಂದು ಸಮರ್ಪಿಸಿ ಪ್ರಾರ್ಥಿಸುತ್ತೇನೆ ರಜ.
ಅಪ್ಪ ಕರುಣಾಮಯ ದೇವರೇ, ಎಷ್ಟು ವರ್ಷಗಳಾದರೂ ಮಕ್ಕಳೆಲ್ಲ ಅಂತೇಳಿ ನಿರಾಶ್ರಿತಕ್ಕೆ ಒಳಗಾಗಿದ್ದಾರೆ ಸ್ವಾಮಿ. ಯಾವುದಕ್ಕೋಸ್ಕರ ಈ ಬದುಕು, ಯಾರಿಗೋಸ್ಕರ ಈ ಬದುಕು, ನಮ್ಮ ನಿರಾಶೆಗೆ ಒಳಗಾಗಿದ್ದಾರೆ ಸ್ವಾಮಿ. ಅಂತ ಮಕ್ಕಳ ಮೇಲೆ ಕರುಣೆ ತೋರಿ, ದಯೆ ತೋರಿ ಸಮರ್ಪಿಸುತ್ತೇನೆ ರಜ. ಅಪ್ಪ ಕರುಣಾಮಯ ದೇವರೇ, ಅಪ್ಪ ಎಷ್ಟೋ ಮಕ್ಕಳು ಸ್ವಾಮಿ, ಯುವತಿಯರು ಸ್ವಾಮಿ, ಅಪ್ಪ ತಂದೆ ಇಷ್ಟು ಇಂಟರ್ವ್ಯೂ ಪಾಸ್ ಆದರು ಸ್ವಾಮಿ, ಒಳ್ಳೆ ರೀತಿಯಲ್ಲಿ ಒಂದು ಜಾಬ್ ಸಿಗದೆ ಅಪ್ಪ ನರಳುತ್ತಾ ಇದ್ದಾರೆ ಸ್ವಾಮಿ. ನಾನು ಇಷ್ಟೆಲ್ಲ ಓದಿದ್ರು ಅಪ್ಪ, ಹಗಲು ರಾತ್ರಿ ನನ್ನ ಕಣ್ಣಲ್ಲಿ ಕಣ್ಣೀರಿಟ್ಟು, ಕಣ್ಣಿಗೆ ನಿದ್ರೆ ಇಲ್ಲದಿಷ್ಟೆಲ್ಲ ಪರಿತಪ್ಪಿಸಿದ ನಾನು ಓದಿದರೂ ನನಗೆ ಒಂದು ಜಾಬ್ ಸಿಗುತ್ತಿಲ್ವಲ್ಲ ಅಂತ ನರಳಾಟದಲ್ಲಿ ಅಪ್ಪ ಒದ್ದಾಡುತ್ತಿದ್ದಾರೆ ಸ್ವಾಮಿ. ಜೀವನ ನಿರಾಶದಲ್ಲಿ ಅಪ್ಪ ಜೀವಿಸ್ತಾ ಇದ್ದಾರೆ ಸ್ವಾಮಿ. ಅಂತ ಮಕ್ಕಳ ಮೇಲೆ ಕರುಣೆ ತೋರಿದೆ ಸ್ವಾಮಿ. ಅಪ್ಪ ತಂದೆ ಎಷ್ಟೋ ಕುಟುಂಬದಲ್ಲಿ ಶಾಂತಿ ಇಲ್ಲ, ಸಮಾಧಾನವಿಲ್ಲದೆ ಒತ್ತರಿಸುತ್ತಾ ಇದ್ದಾರೆ ಸ್ವಾಮಿ. ನಿರಾಶೆಗೊಳಗಾಗಿದ್ದಾರೆ ಸ್ವಾಮಿ. ನನ್ನ ಕುಟುಂಬದ ಮೇಲೆ ಶಾಂತಿ ಸಮಾಧಾನ ಅನುಗ್ರಹಿಸಿಬಿಟ್ಟಿರಿ ಸ್ವಾಮಿ. ಅಪ್ಪ ಸಾಲಗಳ ಮೇಲೆ ಸಾಲಗಳು ಮಾಡಿಕೊಂಡು ಅಪ್ಪ ನಿರಾಶೆಗೆ ಒಳಗಾಗಿದ್ದಾರೆ ಸ್ವಾಮಿ. ಸಾಲ ಕಟ್ಟಲಾಗದೆ ಅಪ್ಪ ತಂದೆ ಸಾಯುವ ಪರಿಸ್ಥಿತಿಯಲ್ಲಿ ಇದ್ದಾರೆ ಸ್ವಾಮಿ. ಇಸುವೆ ಅಂತ ಮಕ್ಕಳನ್ನು ಆಶೀರ್ವದಿಸಿರಿ. ನಿರಾಶ್ರಿತರಾಗದೆ ನಿಮ್ಮ ಅಭಯಸ್ತು ಮಕ್ಕಳಿಗೆ ಜಾಸ್ತಿ ಸ್ವಾಮಿ. ಧೈರ್ಯವನ್ನು ಕೊಟ್ಟು ಸಾಲವನ್ನು ತೀರಿಸಲಿಕ್ಕೆ ಹೊಸ ಮಾರ್ಗವನ್ನು ಅವರಿಗೆ ಅನುಗ್ರಹಿಸಿಕೊಡಿರಿ ಸ್ವಾಮಿ. ಕರುಣೆ ತೋರಿ, ದಯೆ ತೋರಿ ಸ್ವಾಮಿ. ಅಪ್ಪ ತಂದೆ ಎಷ್ಟೋ ಮಕ್ಕಳು ಸ್ವಾಮಿ ಅಪ್ಪ ಒಂದು ಗುಡಿಸಲು ಮನೆಯಲ್ಲಿ ಜೀವಿಸುತ್ತಾ ಇದ್ದಾರೆ ಸ್ವಾಮಿ. ಅವ್ರಿಗೊಂದು ಮನೆ ಕಟ್ಟಬೇಕೆಂಬ ಆಸೆ ಸ್ವಾಮಿ, ಆದ್ರೆ ಅವ್ರ ಮನೆ ಕಟ್ಟಲಾಗದೆ ನಿರಾಶ್ರಿತರಾಗಿ ಹೋಗ್ತಾ ಇದ್ದಾರೆ ಸ್ವಾಮಿ. ಅಪ್ಪ ನಾ ಇಷ್ಟೆಲ್ಲ ದುಡಿತಾಗಿ ಒಂದು ಮನೆ ಕಟ್ಟಲಿಕ್ಕೆ ನಿಮಗೆ ಅಸಾಧ್ಯವಾಗುತ್ತಿದೆ ಅಂತ ನಿರಾಶ್ರಿತ ಬದುಕಿನಲ್ಲಿ ಜೀವಿಸುತ್ತಾ ಇದ್ದಾರೆ ಸ್ವಾಮಿ. ಅಂತ ಮಕ್ಕಳ ಮೇಲೆ ಕರುಣೆ ತೋರಿರಿ ಸ್ವಾಮಿ. ಅಪ್ಪ ತಂದೆ ಅವರಿಗೊಂದು ಮನೆ ಕಟ್ಟಲಿಕ್ಕೆ ಒಂದು ಅವಕಾಶವನ್ನು ಅನುಗ್ರಹಿಸಿಕೊಡಿರಿ ಎಂದು ಸಮರ್ಪಿಸುತ್ತೇನೆ ಸ್ವಾಮಿ. ಅಪ್ಪ ತಂದೆ ಯುವವಾದರು ಸ್ವಾಮಿ, ಪತಿ ಒಳ್ಳೆ ಸಿಗದೆ ಎಷ್ಟೋ ಜನ ನಿರಾಶ್ರಿತಕ್ಕೆ ಒಳಗಾಗಿದ್ದಾರೆ ಸ್ವಾಮಿ. ಮದುವೆ ಆಗದ ಜೀವನ ಸ್ವಾಮಿ. ಅಪ್ಪ ಆ ಮಕ್ಕಳ ಜೀವಿತದಲ್ಲಿ ಮಕ್ಕಳು ತುಂಬಿಕೊಂಡು ನಿರಾಶ್ರಿತರಾಗಿ ಅಳುತ್ತಾ ಇದ್ದಾರೆ ಸ್ವಾಮಿ. ಅಪ್ಪ ಅಂತ ಮಕ್ಕಳ ಮೇಲೆ ಕರುಣೆ ತೋರಿರಿ. ಆ ಮಕ್ಕಳ ಕತ್ತಲ ತುಂಬಿದ ಬೆಳಕಿನಲ್ಲಿ ನೀವು ಬೆಳಕಾಗಿದ್ದೀರಿ ಸ್ವಾಮಿ. ಬೆಳಕಾಗಿ ಆ ಮಕ್ಕಳಲ್ಲಿ ಪ್ರಜ್ವಲಿಸಿರಿ ಎಂದು ಸಮರ್ಪಿಸುತ್ತೇನೆ ಸ್ವಾಮಿ. ಆ ಮಕ್ಕಳ ಮೇಲೆ ಕರುಣೆ ತೋರಿ, ದಯೆ ತೋರಿ ಸ್ವಾಮಿ. ಎಷ್ಟೋ ಜನ ಸ್ವಾಮಿ ಅಪ್ಪ ಮದುವೆಗೆ ಆಗದೆ ಅಪ್ಪ ಏಕಾಂಗಿತನ ಜೀವಿಸುತ್ತಾ ಇದ್ದಾರೆ ಸ್ವಾಮಿ. ಅವ್ರಿಗೆ ಬೇಕಾದ ಒಂದು ಹೊರ ಸಿಗದೆ ಅಪ್ಪ ನರಳುತ್ತಾ ಇದ್ದಾರೆ ಸ್ವಾಮಿ. ಅಪ್ಪ ಅವರೇ ತಮ್ಮ ಸಂತೋಷ ತಾವು ಮಾಡಿಕೊಳ್ಳದೆ, ಕುಟುಂಬದ ತಂದೆ ತಾಯಿ ವಯಸ್ಸಾದ ತಂದೆ ತಾಯಿನ ನೋಡಲಾಗದೆ ಅಪ್ಪ ಒಂದು ಪತಿ ಸಿಗದೆ ಅಪ್ಪ ಎಷ್ಟೋ ಮಕ್ಕಳು ಕಂಗಾಲಾಗಿ ಹೋಗಿದ್ದಾರೆ ಸ್ವಾಮಿ. ಎಷ್ಟೇ ಅಂತ ಮಕ್ಕಳ ಮೇಲೆ ಕರುಣೆ ತೋರಿ, ದಯೆ ತೋರಿದ್ದು ಸಮರ್ಪಿಸುತ್ತೇನೆ ಸ್ವಾಮಿ. ಅಪ್ಪ ತಂದೆ ಎಷ್ಟೋ ಪ್ರಾಣಿ ಮಕ್ಕಳು ರೋಗದ ವ್ಯವಸ್ಥೆಯಲ್ಲಿ ಜೀವಿಸುತ್ತಾ ಇದ್ದಾರೆ ಸ್ವಾಮಿ. ಅಪ್ಪ ತಂದೆ ತಾಯಿ ಆ ಮಕ್ಕಳ ಪರಿಸ್ಥಿತಿಯನ್ನು ನೋಡದೆ ಅಪ್ಪ ಆ ಮಕ್ಕಳ ತಂದೆ ತಾಯಿಗಳು ಕಂಗಾಲಾಗಿ ಹೋಗಿದ್ದಾರೆ. ಇಂಥ ಮಗುವನ್ನು ದೇವರೇ ಯಾಕಾದ್ರೂ ಕೊಟ್ಟ ಇಂಥ ಒಂದು ರೋಗ ಈ ಪುಟಾಣಿ ಮಕ್ಕಳು ಹೇಗೆ ಇವನ ಜೀವನ ಮುಂದೆ ಹೇಗೆ ಸಾಗುತ್ತೆ ಎಂಬ ನಿರಾಸದಲ್ಲಿ ಆ ತಂದೆ ತಾಯಿಗಳ ಕಂಗಾಲಾಗಿ ಹೋಗಿದ್ದಾರೆ ಸ್ವಾಮಿ. ಅಪ್ಪ ಅಂತ ಎಲ್ಲ ರೋಗದ ವ್ಯವಸ್ಥೆಯ ಪ್ರಾಣಿ ಮಕ್ಕಳನ್ನು ನಿಮ್ಮ ಪಾದಚರಣೆಗೆ ಸಮರ್ಪಿಸುತ್ತಾ ಎಲ್ಲ ಮಕ್ಕಳ ನಿರಾಶೆಯನ್ನು ಅಪ್ಪ ಎಲ್ಲ ಮಕ್ಕಳ ನಿರಾಶೆಯನ್ನು ತೆಗೆದುಹಾಕಿ ಅವರಿಗೆ ಬೇಕಾದೆಲ್ಲ ಅವರ ಪ್ರಸಾದಗಳಿಂದ ತುಂಬಿ ಅರಿಸಿ ಆಶೀರ್ವದಿಸಿರೆಂದು ಪಿತಾತ್ಮ ಪವಿತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ ನನ್ನ ಜೀವನಗಳ ತಂದೆ. ಆಮೇನ್. ದೇವರ ವಾಕ್ಯವನ್ನು ಆಲಿಸೋಣ. ದೇವರ ವಾಕ್ಯ ರೋಮಾಪುರದವರೆಗೆ ಬರೆದ 8ನೇ ಅಧ್ಯಾಯ 28ನೇ ವಾಕ್ಯ. ತಂದೆ, ನಿನ್ನನ್ನು ಪ್ರೀತಿಸುವುದರಿಂದ ನನ್ನ ಹಿತಕ್ಕಾಗಿ ಎಲ್ಲಾ ಕಾರ್ಯಗಳು ಒಳ್ಳೆಯದಾಗಿಯೇ ಆಗುತ್ತವೆ. ಮತ್ತಾಯ 5ನೇ ಅಧ್ಯಾಯ 8ನೇ ವಾಕ್ಯ. ನಿರ್ಮಲ ಚಿತ್ತರು ಧನ್ಯರು, ಅವರು ದೇವರನ್ನು ನೋಡುವರು. ಧರ್ಮೋಪದೇಶಕಾಂಡ 33ನೇ ಅಧ್ಯಾಯ 27ನೇ ವಾಕ್ಯ. ಆದಿಯಿಂದಲೂ ದೇವರೇ ನಿಮಗೆ ನಿವಾಸ ಸ್ಥಾನವಾಗಿದ್ದಾನಲ್ಲ, ಸದಾ ದೇವರ ಹಸ್ತವೇ ನಿಮಗೆ ಆಧಾರ. ಕೀರ್ತನೆ 37ನೇ ಅಧ್ಯಾಯ 4ನೇ ವಾಕ್ಯ. ಕರ್ತನಲ್ಲಿ ಆನಂದವಾಗಿರು, ಆಗ ಆತನು ನಿನ್ನ ಹೃದಯದ ಅಪೇಕ್ಷೆಗಳನ್ನು ನಿನಗೆ ಕೊಡುವನು. ವಿಮೋಚನ ಕಾಂಡ 23ನೇ ಅಧ್ಯಾಯ 25ನೇ ವಾಕ್ಯ. ಆತನು ನಿಮ್ಮ ಅನ್ನಪಾನಗಳನ್ನು ಆಶೀರ್ವದಿಸುವನು, ನಿಮ್ಮೊಳಗೆ ಯಾವ ವ್ಯಾಧಿಯೂ ಉಂಟಾಗದಂತೆ ಮಾಡುವನು. ಕೀರ್ತನೆ 86ನೇ ಅಧ್ಯಾಯ 5ನೇ ವಾಕ್ಯ. ಕರ್ತನೇ, ನೀನು ಒಳ್ಳೆಯವನು, ಕ್ಷಮಿಸುವವನು, ನಿನಗೆ ಮೊರೆ ಇಡುವವರಲ್ಲಿ ಕೃಪಾಪೂರ್ಣನು ಆಗಿದ್ದೀಯಾ. ಯೆಶಾಯ 54ನೇ ಅಧ್ಯಾಯ 7ನೇ ವಾಕ್ಯ. ಕ್ಷಣ ಮಾತ್ರ ನಿನ್ನನ್ನು ಬಿಟ್ಟಿದ್ದೆನು, ಮಹಾಕೃಪೆಯಿಂದ ತೋರಿಸಿಕೊಳ್ಳುವೆನು. ಯೆಶಾಯ 35ನೇ ಅಧ್ಯಾಯ 3ನೇ ವಾಕ್ಯ. ಜೋತು ಬಿದ್ದ ಕೈಗಳು
ಕೈಗಳನ್ನು ನಡುಗುವ ಮೊಣಕಾಲುಗಳನ್ನು ಬಲಗೊಳಿಸಿರಿ. ಪ್ರಭುವಿನ ವಾಕ್ಯ. ದೇವರಿಗೆ ದೇವರಿಗೆ ಕೃತಜ್ಞತೆ ಸಲ್ಲಲಿ. ಈ ದಿನದ ಪ್ರಾರ್ಥನೆ. ಸ್ವರ್ಗೀಯಾತ್ರೆ ಈ ದಿನದ ಪ್ರಾರ್ಥನೆ. ದಯಾಮಯ ದೇವರೇ, ಸರ್ವ ಸೃಷ್ಟಿ ದೇವರೇ, ತಂದೆಯೇ, ನಿಮಗೆ ಆರಾಧನೆ, ಸ್ತುತಿ, ಸ್ತೋತ್ರ, ವಂದನೆ. ಈ ಸುಂದರವಾದ ದಿನವನ್ನು ನೀವು ನನಗೆ ದಾನವಾಗಿ ಕೊಟ್ಟು ನಿಮ್ಮ ಅಭಿಷೇಕದಿಂದ ನನ್ನನ್ನು ತುಂಬಿದ್ದೀರಿ. ನನ್ನ ಬಾಳಿನ ಭಾವನೆಗಳಲ್ಲಿ ನನ್ನೊಂದಿಗಿದ್ದು ನಾನು ನಿಮ್ಮೊಂದಿಗೆ ಬೆರೆತು ಬಾಳುವಂತೆ ಮಾಡಿದ್ದೀರಿ. ಓ ದೇವರೇ, ನಿಮ್ಮ ಪ್ರೀತಿ ಎಷ್ಟು ಮಧುರ. ಕಳೆದ ದಿನವೆಲ್ಲ ನನ್ನನ್ನು ಕಾದು ಸಂರಕ್ಷಿಸಿ ಈ ದಿನವೂ ನನ್ನನ್ನು ನೀವು ಕಾಯ್ತಿದ್ದೀರಿ. ನಿಮ್ಮ ದೂತರನ್ನು ಕಳುಹಿಸಿ ನನಗೂ ನನ್ನ ಕುಟುಂಬಕ್ಕೂ ಸಂರಕ್ಷಣೆ ಕೊಡುತ್ತೀರಿ ಹಾಗೂ ಕೊಟ್ಟಿದ್ದೀರಿ. ಅದಕ್ಕಾಗಿ ಸ್ತೋತ್ರ. ಓ ನನ್ನ ದೇವರೇ, ದಿನವೂ ನಿಮ್ಮ ನಾಮವನ್ನು ಸ್ಮರಿಸುತ್ತಾ ಆರಾಧಿಸುವ ಭಾಗ್ಯ ನನ್ನದಾಗಿದೆ. ಕಣ್ಣು ತೆರೆಯುವಾಗಲೂ ನಿಮ್ಮನ್ನು ಸ್ಮರಿಸಿ, ಕಣ್ಣು ಮುಚ್ಚುವಾಗಲೂ ನಿಮ್ಮನ್ನು ಧ್ಯಾನಿಸಿ, ಪ್ರತಿದಿನದ ರಾತ್ರಿಯನ್ನು ಮುಗಿಸಿ ಬೆಳಗಿನ ಜಾವವನ್ನು ಪ್ರಾರಂಭಿಸುವಂತೆ ಮಾಡಿದ್ದೀರಿ. ನನ್ನ ಜನ್ಮ ಕೊಟ್ಟ ತಂದೆ ತಾಯಿ, ಒಡ ಹುಟ್ಟಿದವರು, ನನ್ನ ಬಾಲ ಸಂಗಾತಿ, ನೀವು ನನಗೆ ದಾನವಾಗಿ ಕೊಟ್ಟ ಮಕ್ಕಳು, ಬಂಧು ಮಿತ್ರರು, ವಿದೇಶಿಗಳು ಎಲ್ಲರನ್ನು ನನಗೆ ಕೊಟ್ಟು ಅವರ ಮೂಲಕವಾಗಿ ನೋವು ಬಂದರು, ಸಂತೋಷ ಬಂದರು, ಸಹನೆಯಿಂದ ಬಾಳುವ ಕೃಪೆಯನ್ನು ನೀವು ನನಗೆ ಕೊಟ್ಟಿದ್ದೀರಿ. ಅದಕ್ಕಾಗಿ ಸ್ತೋತ್ರ. ಓ ದೇವರೇ, ಈ ದಿನ ನಾನು ಮಾಡುವ ಎಲ್ಲ ಕೆಲಸಗಳನ್ನು ಸಫಲಗೊಳಿಸಿರಿ. ನನ್ನ ಕೆಲಸದಲ್ಲಿ ಜಯವನ್ನು ಕೊಡಿರಿ. ಪ್ರಾಮಾಣಿಕನಾಗಿ, ಪರಿಶುದ್ಧನಾಗಿ, ವಿಶ್ವಾಸಿಯಾಗಿ ಜೀವಿಸಲು ನನಗೆ ನಿಮ್ಮ ಆತ್ಮರನ್ನು ಕರುಣಿಸಿ ಎಂದು ಪಿತಾಸುತ ಮತ್ತು ಪವಿತ್ರ ಆತ್ಮರ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ. ಜೀವನದ ತಂದೆಯೇ, ಆಮೆನ್. ಪರಿಶುದ್ಧ ಪೂಜ್ಯ ತಾಯಿ ಮಾತೆ ಮಧ್ಯಸ್ಥಿಕೆಯಲ್ಲಿ ಪ್ರಾರ್ಥಿಸೋಣ. ಜಪಸಭ ನಡೆದು ಅಮ್ಮ ಎಲ್ಲ ನಿರಾಶೆಯುಳ್ಳವರಿಗಾಗಿ ಪ್ರಾರ್ಥಿಸಿ ಎಂದು ಭಿನ್ನಯಿಸೋಣ. ನಿರಾಶೆಯುಳ್ಳ ಎಲ್ಲ ಮಕ್ಕಳ ಮೇಲೆ ದೇವರ ದಯೆ ದೊರಕಲಿ. ಪರಿಶುದ್ಧ ತಾಯಿ ಮಾತೆ ಮರಿಯಮ್ಮನವರು ಸಹ ತನ್ನ ಪ್ರಿಯ ಪುತ್ರನು ದೈವಪುತ್ರ ಎಂದು ಅರಿಯಲು ಸಾಧ್ಯವಾಗದೆ ನಿರಾಶೆಯಲ್ಲಿದ್ದರು. ಯೇಸು ಶಿಲುಬೆಯಲ್ಲಿ ತೂಗಿ ರಕ್ತವನ್ನು ಸುರಿಯಲ್ಪಡುವಾಗ, 3 ಮೊಳೆಗಳಲ್ಲಿ ನೇತಾಡುವಾಗ, ಎಲೋಹಿ ಎಲೋಹಿ ಸಬಕ್ತಾಲಿಯ, ನನ್ನ ದೇವರೇ ನನ್ನ ದೇವರೇ ನನ್ನನ್ನೇಕೆ ಕೈಬಿಟ್ಟೆ ಎಂದು ಹೇಳುವಾಗ, ಅವರ ಪ್ರಾಣವೆಂಬ ಪಕ್ಷಿ ಹಾರಿ ಹೋಗುವಾಗ, ಇಡೀ ಜೆರುಸಲೇಮ್ ಕತ್ತಲೆಯಾಗುವಾಗ, ಸತ್ತವರು ಸಮಾಧಿಯಿಂದ ಎದ್ದೇಳುವಾಗ ಆ ತಾಯಿಯ ನಿರಾಶೆ ಎಲ್ಲವೂ ಅದ್ಭುತಕರವಾಗಿ ಮಾರ್ಪಾಡಾಯಿತು. ತನ್ನ ಪುತ್ರನ ಪುನರುತ್ಥಾನ ಹೊಂದುವಾಗ ನನ್ನ ಪುತ್ರನು ದೈವಪುತ್ರನೇ ಸರಿ ಎಂಬ ವಿಶ್ವಾಸವು, ಅಗಾಧ ವಿಶ್ವಾಸವು ತಾಯಿಯಲ್ಲಿ ಬಂದಿತ್ತು. ಹಾಗೆ ನಮ್ಮ ಜೀವಿತದಲ್ಲಿ, ಪ್ರತಿಯೊಬ್ಬರ ಜೀವಿತದಲ್ಲಿರುವಂತಹ ನಿರಾಶೆಗಳು ಒಂದಲ್ಲ ಒಂದು ದಿನ ಚಿಗುರೊಡೆಯುತ್ತದೆ ಎಂಬುದರಲ್ಲಿ ಸಂಶಯವಿಲ್ಲ. ವಿಶ್ವಾಸದಲ್ಲಿ ಪ್ರಾರ್ಥಿಸುವಾಗ ಖಂಡಿತವಾಗಿಯೂ ನಮ್ಮ ಆಸೆಗಳೆಲ್ಲವೂ, ನಿರಾಶೆಗಳೆಲ್ಲವೂ, ಕನಸಾಗಿರುವುದೆಲ್ಲವೂ ನನಸಾಗಿ ಮಾರ್ಪಾಡಾಗುವಂತಹ ಸಮಯಗಳುಂಟು. ಹೌದು ಪ್ರಿಯರೇ, ನಾವು ಸ್ಮರಿಸದೆಯೇ, ನಾವು ಕೇಳದೆಯೇ ಕೊಡುವಂತಹ ದೇವರು ನನ್ನ ಜೀವಿತದಲ್ಲಿ ನಿಮಗೆ ಗೊತ್ತುಂಟು. 23 ವರ್ಷಗಳ ಕಾಲ ಇರುವ ಮನೆಯನ್ನು ಬಡ್ಡಿಗಾಗಿ ಕೊಟ್ಟು ಬಿಟ್ಟಂತಹ ಸಂದರ್ಭ. ದೇವರು ನನಗೆ, ನನ್ನ ತಂದೆಗೆ ಕೊಟ್ಟಂತಹ ಮನೆಯನ್ನು ಬಡ್ಡಿ ಕಟ್ಟಲಿಕ್ಕೆ ಆಗುವುದಿಲ್ಲ, ಸಾಲ ತೀರಿಸಲಿಕ್ಕೆ ಆಗಲಿಲ್ಲ ಎಂದೇಳಿ ಮತ್ತೊಬ್ಬರಿಗೆ ಕೊಟ್ಟಂತಹ ಆ ನಿರಾಶೆಯ ಜೀವನ, ಮನೆಯನ್ನು ಕಳೆದುಕೊಂಡೇ ಎಂಬ ನನ್ನ ತಂದೆಯ ನಿರಾಶೆಯ ಜೀವನ, ನನ್ನ ತಾಯಿಯ ನಿರಾಶೆಯ ಜೀವನ, ನನ್ನ ಪತ್ನಿಯ ನಿರಾಶೆಯ ಜೀವನ, ನನ್ನ ನಿರಾಶೆಯ ಜೀವನ ದೇವರ ಮುಂದೆ ಇತ್ತು. ಆದರೆ ಆ ನಿರಾಶೆಯ ಜೀವನವಿದ್ದರೂ ಆ ದೇವರಿಗೆ ಕೃತಜ್ಞತಾ ಸ್ತುತಿಯಿಂದ ಪ್ರಾರ್ಥಿಸುವಂತಹ ಈ ಗಳಿಗೆಯಲ್ಲಿ ದೇವರು ಸ್ವರ್ಗೀಯ ಯಾತ್ರೆಯ ನಿಲಯವನ್ನು, ಔದಾರ್ಯದ ನಿಲಯವನ್ನು, ಅಭಿಷೇಕದ ನಿಲಯವನ್ನು, ಆಶೀರ್ವಾದದ ನಿಲಯವನ್ನು ನನಗೆ ದಯಪಾಲಿಸಿದರು. ನನ್ನ ನಿರಾಶೆ ಇಂದು ಕನಸಾಗಿ ಮಾಡುವಂತೆ ಮಾಡಿದರು. ಈ ಸ್ವರ್ಗೀಯ ಯಾತ್ರೆ ಆ ನಿರಾಶೆಯನ್ನ ಕನಸಾಗಿದ್ದದನ್ನ ದೇವರು ನನಸಾಗಿ ಸ್ಥಾಪಿಸಿದರು. ಅದರಿಂದ ಬೇರೆ ಜೀವಿತದಲ್ಲಿ ನಿರಾಶೆ ದೇವರ ಮುಂದೆ ನಾವು ಇಡುವಾಗ ಅದು ನಿಜವಾಗಿಯೂ ಭರವಸೆಯಾಗಿ, ನನಸಾಗಿ ಮಾರ್ಪಾಡಾಗುವುದು. ಅದರಿಂದ ಪ್ರಾರ್ಥಿಸಿರಿ. ವಿಶ್ವಾಸದಿಂದ ನಿರಾಶೆಯ ನಿಮ್ಮ ಜೀವಿತವು ಕನಸಾದ ನಿಮ್ಮ ಜೀವಿತವು ನನಸಾಗುವಂತೆ ಮಾಡಲು ಖಂಡಿತವಾಗಿ ದೇವರಿಂದ ಸಾಧ್ಯ. ಆ ತಾಯಿಯ ಮಧ್ಯಸ್ಥಿಕೆಯಲ್ಲಿ ಪ್ರಾರ್ಥಿಸೋಣಮ್ಮ.
ನಿರಾಶೆಯುಳ್ಳವರಿಗಾಗಿ ಪ್ರಾರ್ಥಿಸಿ ಎಂದು ನಾವು ಭಿನ್ನಯಿಸೋಣ. ಜಪಸವನ್ನು ಹಿಡಿದು ನಾವು ಪ್ರಾರ್ಥಿಸೋಣ.